ಸ್ನೇಹಿತರೆ, ಕರೆಂಟ್ ಬಿಲ್ ಕಟ್ಟಕ್ಕೆ ಹೋಗಂತ ನನ್ನನ್ನ ಬದಲಾಯಿಸಿ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಅವರ ಆಫೀಸ್ಗೆ ಕರ್ಕೊಂಡು ಹೋಗೋ ಮಟ್ಟಕನ ಇಬ್ಬರು ಅವಿವೇಕಿಗಳ ಮಾತು ನನ್ನ ಉರ್ದುಂಬಿಸಿರುವಂತದ್ದು. ಎಂತಹ ಸ್ಥಿಮಿತದಲ್ಲಿರುವಂತ ವ್ಯಕ್ತಿಯು ಕೂಡ ಹೊಗಳಿಕೆಯಿಂದ ಸಂತೋಷಕ್ಕೆ ಒಳಗಾಗುವಂಥದ್ದು, ತೆಗಳಿಕೆಯಿಂದ ಕ್ರೋಧಕ್ಕೊಳಗಾಗುವಂಥದ್ದು ಮನಸ್ಥಿತಿಯ ಮೇಲೆ ಹೇಗೆಲ್ಲ ಪ್ರಭಾವವನ್ನು ಬೀರುತ್ತೆ. ಅಂದ್ರೆ ಇಂದ್ರಿಯಗಳು ಹೇಗಿರ್ತಾವಪ್ಪ ಅಂತಂದ್ರೆ, ನಮ್ಮನ್ನು ಯಾರು ಹೊಗಳ್ತಾರೋ ಅವ್ರೆಷ್ಟೇ ಕೆಟ್ಟವರು ಅಂತ ಗೊತ್ತಿದ್ರು ಕೂಡ ಅವ್ರ ಬಗ್ಗೆ ನಮ್ಗೆ ಬಹಳ ವಿಶೇಷವಾದ ಆಸಕ್ತಿ ಶುರುವಾಗ್ಬಿಡುತ್ತೆ. ನಮ್ಮನ್ನು ಯಾರು ತೆಗಳ್ತಾರೋ ಅವ್ರು ಬಹಳ ಒಳ್ಳೆಯವರು ಅಂತ ಗೊತ್ತಿದ್ರು ಕೂಡ ಅವ್ರ ಬಗ್ಗೆ ದ್ವೇಷ ಶುರುವಾಗುತ್ತೆ. ಇದರ ವಿಚಾರ ಇಷ್ಟೇ, ನಮ್ಮ ಮನಸ್ಥಿತಿಯ ವ್ಯಾಪಾರಗಳು ಮಾತಿನ ಮೂಲಕ ಬದಲಾಗುವಂತ ಒಂದು ಸಂದರ್ಭಗಳನ್ನ ನಾವು ಕಾಣ್ತೇವೆ. ಅದಕ್ಕೆ ನಾವ್ ಹೇಳ್ತೇವೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತ. ಮಾತು ಮನುಷ್ಯನ ವ್ಯಕ್ತಿತ್ವವನ್ನು ಹೇಗ್ ಬೇಕಾದ್ರೂ ಬದಲಾಯಿಸಬಹುದು. ಹಾಗೆ ಇಲ್ಲಿ ಇಡೀ ಊರಿನ ಎಲ್ಲ ಉಸಾಬರಿಯನ್ನ ಬದಲಾಯಿಸುವಂತ ಸಾಮರ್ಥ್ಯ ನಿಮ್ಮೊಬ್ಬರಿಗೆ ಇರೋದು ಅನ್ನುವಂತ ಇಬ್ಬರು ಅವಿವೇಕಿಗಳ ಮಾತುಗಳಿದ್ದವಲ್ಲ. ಅಲ್ಲಿ ಜಬ್ಬಾರ್ ಕೂಡ ಸಾಮಾಜಿಕ ಚಿಂತನೆ ಇರುವಂತ ವ್ಯಕ್ತಿ ಏನಲ್ಲ, ಹಾಗೆ ಪುಟ್ಟಯ್ಯ ಕೂಡ ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿ ಏನಲ್ಲ. ಅವರಿಬ್ಬರ ಮಾತು ಕೂಡ ವ್ಯರ್ಥ ಅಂತ ಗೊತ್ತಿದ್ದು ಕೂಡ ಲೇಖಕರಿಗೆ ಆ ಕ್ಷಣದಲ್ಲಿ ಆದಂತ ಉದ್ವೇಗ ಇದೆಯಲ್ಲ, ಬದಲಾವಣೆ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಮನುಷ್ಯ ಎಂಥ ಸ್ಥಿಮಿತದಲ್ಲಿ ತನ್ನ ಮನಸ್ಸನ್ನು ಇಟ್ಕೊಂಡ್ರು ಕೆಲವು ಮಾತುಗಳಿಗೆ ಮಾರು ಹೋಗ್ತಾನೆ, ಮರಳಾಗ್ತಾನೆ ಅನ್ನೋದನ್ನ ಲೇಖಕರು ಒಪ್ಕೊಂತ ಇದ್ದಾರೆ ಕೂಡ. ಆ ರೀತಿ ನಾನು ಅವತ್ತು ದಿಕ್ತಪ್ಪಿ ಕರೆಂಟ್ ಬಿಲ್ ಕಟ್ಲಿಕ್ಕೆ ಹೋಗ್ತಾ ಇದ್ದಂತ ನಾನು ಅನಿವಾರ್ಯವಾಗಿ ಪ್ರೆಸಿಡೆಂಟ್ ಆಫೀಸ್ ಹತ್ರಕ್ಕೆ ಹೋಗೋಣ ಅಂತ ಹೊರಟೆ. ಮುಂದೇನಾಯ್ತು ನೋಡಿ. ಗೌಡ್ರು ಲಿಂಗಾಯತರುಗಳು ಜಗಳ ಆಡ್ಕೊಂಡು ಈ ಖಾನ್ ಸಾಹೇಬ್ರು ಪ್ರೆಸಿಡೆಂಟ್ ಮಾಡಿದ್ದಾರೆ. ಆ ಮನುಷ್ಯ 24 ಗಂಟೆ ನಮಾಜ್ ಮಾಡ್ತಾ ಮಸೀದಿಯಲ್ಲೇ ಕೂತಿರ್ತಾನೆ. ಕೇಳಿದರೆ ನಾನು ಕುರಾನ್ ಪ್ರಕಾರ ನಡ್ಕೋತೀನಿ ಅಂತಾನೆ. ಮುನ್ಸಿಪಾಲಿಟಿ ಅವರೆಲ್ಲ ಮಸೀದಿ ಸುತ್ತ ಕಸ ತೆಗಿತಾ ಕೂತಿರ್ತಾರೆ ಎಂದು ನಿರಂತರವಾಗಿ ಚಾಡಿ ಒದರುತ್ತಿದ್ದ ಪುಟ್ಟಯ್ಯ ಪಕ್ಕನೆ ಮಾತಿನ ಮಧ್ಯೆ ಜಬ್ಬಾರನ ಮುಸಲ್ಮಾನನೆಂಬುದನ್ನು ಗಮನಿಸಿ, ಹಂಗಂತ ಸಾಬ್ರ ಮೇಲೆ ನನಗೇನು ಸಿಟ್ಟಿಲ್ಲ, ನಂದೇನಪ್ಪಾ ಅಂದ್ರೆ ಇರೋ ವಿಷಯ ಮುಚ್ಚುಮರೆ ಇಲ್ಲದೆ ಹೇಳ್ಬಿಡೋದು, ಹೀಗೊಂದು ಹಿಂದೊಂದು ಮುಂದೊಂದು ಮಾಡೋರ್ನ ಕಂಡ್ರೆ ನನಗಾಗೋದೇ ಇಲ್ಲ ಎಂದು ಜಾಗರೂಕನಾದ. ನೋಡಿ, ಯಾವ್ದಾದ್ರು ಒಂದು ವ್ಯವಸ್ಥೆಯನ್ನ ಮತ್ತು ಯಾವ್ದಾದ್ರು ಒಂದು ಸಮಸ್ಯೆಯನ್ನ ನಾವು ವ್ಯಕ್ತಪಡಿಸುವಾಗ ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಸೂಕ್ಷ್ಮತೆಗಳೆಂತವು. ಆತ ನಿರರ್ಗಳವಾಗಿ ಮುಸಲ್ಮಾನ ಧರ್ಮವನ್ನ ವಿರೋಧಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಪಕ್ಕದಲ್ಲೊಬ್ಬ ಜಬ್ಬಾರ್ ಇದ್ದಾನೆ, ಆತನ್ನ ಮಾಡಂಗಿಲ್ಲ. ಲೇಖಕರು ಯಾಕೆ ವಿಶೇಷ ಆಗ್ತಾರೆ ಅಂತಂದ್ರೆ, ಇಲ್ಲಿ ಬಳಸುವ ಪದಗಳು ಮತ್ತು ಬಳಸುವ ಸನ್ನಿವೇಶಗಳನ್ನ ನೋಡಿದಾಗ ಇಲ್ಲಿ ಜಾತಿ ಧರ್ಮ ವರ್ಗ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳೋದಿಲ್ಲ. ಲಿಂಗಾಯತರು ಅಂತಾನು ಹೆಸರು ಹೇಳ್ತಾರೆ, ಅರ್ಥ ಆಯ್ತಲ್ಲ, ಸಾಬ್ರು ಅಂತಾನು ಹೆಸರು ಹೇಳ್ತಾರೆ. ಇದ್ರ ವಿಚಾರ ಇಷ್ಟೇ, ಜಾತಿ ಅನ್ನುವಂಥದ್ದು ಮತ್ತು ವರ್ಗ ಅನ್ನುವಂಥದ್ದು ಅಥವಾ ಧರ್ಮ ಅನ್ನುವಂಥದ್ದು ನನ್ನ ದೇಶದ ಅನಿಷ್ಟಗಳಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಇವತ್ತು ಭಾರತ ದೇಶ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಈ ಒಂದು ಸಂಕುಚಿತ ಮನೋಭಾವದಿಂದ. ವಾಸ್ತವದಲ್ಲಿ ಈ ಎಲ್ಲ ಅನಿಷ್ಟಗಳ ಮುಕ್ತವಾದ ಸಮಾಜವನ್ನು ನಿರ್ಮಾಣ ಮಾಡ್ಕೊಂಡ್ಬಿಟ್ರೆ ಇವತ್ತಿನ ದೌರ್ಭಾಗ್ಯಗಳೇ ನಮ್ಗಿರೋದಿಲ್ಲ ಅನ್ನೋದು, ಇದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಆದ್ರೆ ಅಂಥದ್ದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯೇ? ಹೋಗ್ಲಿ, ಅಂಥದ್ದನ್ನ ಏನಾದ್ರೂ ಮಾಡ್ಲಿಕ್ಕೆ ನಮ್ಮಲ್ಲಿ ಪ್ರಯೋಗಗಳು ನಡೀತಾ ಇದ್ದಾವೆ ಅಂದ್ರೆ ಒಂದಿಲ್ಲೊಂದು ರೀತಿಯಲ್ಲಿ ಇವುಗಳನ್ನ ಪೋಷಣೆ ಮಾಡುವಂತ ವ್ಯವಸ್ಥೆಗಳು ನಡೀತಾ ಇದೆ ಹೊರತು, ಜಾತಿಯನ್ನು ಧರ್ಮವನ್ನು ಓಲೈಸುವ ಪೋಷಿಸುವ ವ್ಯವಸ್ಥೆ ನಡೀತಾ ಇದೆಯೇ ಹೊರತು ಅದನ್ನ ನಾಶ ಮಾಡುವಂತಹ ಅಸ್ತ್ರ ಮತ್ತು ಪ್ರಯೋಗ ಎರಡೂ ಆಗ್ತಾ ಇಲ್ಲ. ಹಾಗಾಗಿ 70 ವರ್ಷದ ನಂತರವೂ ಕೂಡ ಭಾರತದಲ್ಲಿ ಏನಿದೆ ಜಾತಿ ವ್ಯವಸ್ಥೆ ಇದೆ, ಧರ್ಮಾಂಧತೆ ಇದೆ, ಕೋಮುವಾದ ಇದೆ, ಎಂತ ದೌರ್ಭಾಗ್ಯಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ. ನೋಡಿ, ಹೇಳ್ತಾ ಇದ್ದಾರೆ ಗೌಡ್ರು ಲಿಂಗಾಯತಗಳ ಒಳಜಗಳ ಮಾಡ್ಕೊಂಡು ಇದೇ ಜಗಳವನ್ನೇ ಇತಿಹಾಸದಲ್ಲೂ ಓದ್ತೀವಿ ನಾವು. ಹಿಂದೂಗಳ ಐಕ್ಯತೆ ಇಲ್ಲದಂತ ಸಂದರ್ಭದಲ್ಲಿ ಮೊಘಲರು ಭಾರತದ ಮೇಲೆ ದಾಳಿ ಮಾಡಿದ್ರು. ಮೊಘಲರು ಮತ್ತು ಹಿಂದೂಗಳ ನಡುವಿನ ವೈಷಮ್ಯವನ್ನ ಮತ್ತು ವೈರುಧ್ಯಗಳನ್ನ ಇಟ್ಟುಕೊಂಡು ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು, ಫ್ರೆಂಚರು ದಾಳಿ ಮಾಡಿದ್ರು. ದಾಳಿ ಯಾವಾಗ ಆಗುತ್ತೆ? ಒಗ್ಗಟ್ಟಿಲ್ಲದ ಗುಡಿಸಲಿನ ಮೇಲೆ ದಾಳಿ ಆಗೋದಿಲ್ಲ. ಏನ್ ಹೇಳಿದೆ? ಒಗ್ಗಟ್ಟಿಲ್ಲದ ಗುಡಿಸಲಿನ ಮೇಲೆ ದಾಳಿ ಆಗೋದಿಲ್ಲ, ಒಗ್ಗಟ್ಟಿಲ್ಲದ ಶ್ರೀಮಂತರ ಮನೆಯ ಮೇಲೆ ದಾಳಿ ಆಗುತ್ತೆ. ಇದರ ಅರ್ಥ ಏನು? ದಾಳಿ ಆಗ್ಲಿಕ್ಕೆ 2 ಕಾರಣ ಬೇಕು. ಒಂದು, ಅವರಲ್ಲಿ ಏನಿರಬಾರ್ದು? ಒಗ್ಗಟ್ಟಿರಬಾರ್ದು. ಮತ್ತೊಂದು, ಶ್ರೀಮಂತಿಕೆ ಇರಬೇಕು. ಪಾಕಿಸ್ತಾನದ ಮೇಲೆ ಇಂಡಿಯಾ ದಾಳಿ ಮಾಡೋ ಅಗತ್ಯನೇ ಇಲ್ಲ.
ಹಂಗ್ ದಾಳಿ ಮಾಡೋದು ಒಂದೇ, ನಾವೇ ನಮ್ಮ ದೇಶದ ಸಂಪತ್ತನ್ನ ಪಾಕಿಸ್ತಾನ ಕೊಟ್ಟು ಬರೋದು ಒಂದೇ. ಯಾಕೆಂದ್ರೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪಾಕಿಸ್ತಾನವನ್ನು ಆಕ್ರಮಣ ಮಾಡ್ಕೊಳ್ಳೋದ್ರಿಂದ ಆ ಭೂಪ್ರದೇಶವನ್ನು ಅಭಿವೃದ್ಧಿ ಮಾಡುವ ಮತ್ತು ಸಾಕುವಂತ ಹೊಣೆ ನಾವೇ ಹೊತ್ಕೋಬೇಕಾಗುತ್ತೆ. ಆದ್ರೆ ಪಾಕಿಸ್ತಾನ ಎನಿ ಟೈಮ್ ಭಾರತದ ಮೇಲೆ ಯಾಕೆ ದಾಳಿ ಮಾಡುತ್ತೆ ಅಂದ್ರೆ, ಪಾಕಿಸ್ತಾನಕ್ಕಿಂತ 15-20 ಪಟ್ಟು ಭಾರತ ಅಭಿವೃದ್ಧಿಶೀಲ ದೇಶ ಆಗಿದೆ. ಹಾಗಾಗಿ ಭಾರತದ ಮೇಲೆ ದಾಳಿ ಮಾಡೋದ್ರಿಂದ ಭಾರತದ ಆರ್ಥಿಕತೆಯನ್ನ ಮತ್ತು ಭಾರತದ ಆರ್ಥಿಕ ಸಂಪತ್ತನ್ನ ತಂದಾಗಿಸ್ಕೋಬಹುದಲ್ಲ, ಈ ದುರಾಸೆಗೆ ದಾಳಿ ಮಾಡ್ತಾರೆ. ಆ ದಾಳಿ ಮಾಡ್ಲಿಕ್ಕೆ ಬಹಳ ಮುಖ್ಯವಾದ ಧೈರ್ಯ ಏನಪ್ಪಾ ಅಂದ್ರೆ, ಒಗ್ಗಟ್ಟಿನ ಒಂದು ಛಿದ್ರೀಕರಣ. ಒಗ್ಗಟ್ಟಿಲ್ಲ. ಅಪ್ಪನ್ ಕಂಡ್ರೆ ಮಕ್ಳಿಗಾಗಲ್ಲ, ಮಕ್ಳ ಕಂಡ್ರೆ ಮೊಮ್ಮಕ್ಳಿಗಾಗಲ್ಲ, ವಾರಗಿದ್ರಿಗಾಗಲ್ಲ ಅಂತ ಟೈಮ್ಗಳಲ್ಲಿ ಆ ಮನೆಯನ್ನ ಹೇಳ್ತಾರಲ್ಲ, ಮನೆ ಒಂದು 3 ಬಾಗ್ಲಾಗ್ತದೆ. ಎಲ್ಲ ಒಗ್ಗಟ್ಟಾಗಿದ್ದಾಗ ಆ ಮನೆಯ ಶ್ರೀಮಂತಿಕೆ 1 ರೂಪಾಯಿ ವ್ಯರ್ಥ ಆಗೋದಿಲ್ಲ. ನನ್ನ ದೇಶದ ದೌರ್ಭಾಗ್ಯ ಸಾವಿರಾರು ವರ್ಷದಿಂದ ಹೀಗೆ ಆಗಿದೆ. ಮೊದಲು ಧರ್ಮಗಳ ಸಂಘರ್ಷ ಅನ್ನುವಂಥದ್ದು ಶುರುವಾಗುತ್ತೆ. ಹಿಂದೂ ಮತ್ತು ಮುಸ್ಲಿಂ ಧರ್ಮ ಅನ್ನುವಂಥದ್ದು. ಅದಕ್ಕಿಂತ ಮುಂಚೆ ಬೌದ್ಧ ಧರ್ಮ ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡುತ್ತೆ, ಜೈನ ಧರ್ಮ ಹಿಂದೂ ಧರ್ಮದ ಮೇಲೆ ಆಕ್ರಮಣ ಮಾಡುತ್ತೆ. ಈಗೆಲ್ಲ ನೋಡ್ತಾ ಹೋದಾಗ ಪಂಪನನ್ನು ನಾವು ಜೈನ ಕವಿ ಅಂತ ಯಾಕೆ ಕರಿತೀವಿ ಅಂದ್ರೆ, ಅವತ್ತಿಗೆ ಕರ್ನಾಟಕದಾದ್ಯಂತ ಮತ್ತು ಭಾರತದ ಬಹುಪಾಲು ಜನ ಅನುಸರಿಸ್ತಾ ಇದ್ದಂತ ಧರ್ಮ ಜೈನ ಧರ್ಮ ಆಗಿತ್ತು. ಆ ಜೈನ ಧರ್ಮವನ್ನ ಪಕ್ಕಕ್ಕಿಟ್ಟು ಹಿಂದೂ ಧರ್ಮ ಮತ್ತೆ ಜಾಗೃತವಾಯ್ತು. ಮತ್ತೆ ಹಿಂದೂ ಧರ್ಮದ ಮೇಲೆ ಮತ್ತೆ ಪ್ರಯೋಗ ಶುರುವಾಯಿತು. ಮೊಘಲರ ಆಕ್ರಮಣಗಳು. ದೆಹಲಿ ಬಹಳಷ್ಟು ಶತಮಾನಗಳ ಕಾಲನೇ ಮೊಘಲರ ಕೈ ಕೆಳಗಿದ್ದನ್ನು ನೋಡ್ತೇವೆ. ರಾಣಾ ಪ್ರತಾಪ ಸಿಂಹನಿಂದ ಕೈಜಾರಿ ಹೋದಂತ ದೆಹಲಿ ಗದ್ದುಗೆ ನಂತರದಲ್ಲಿ ನಮ್ಗೆ ಆಲ್ಮೋಸ್ಟ್ ಆಲ್ ಬ್ರಿಟಿಷರು ಬರುವವರೆಗೂ ಕೂಡ ಅವರ ಕೈಲೇ ಇತ್ತು. ಯೋಚನೆ ಮಾಡಿ, ಸರಿಸುಮಾರು 600 ವರ್ಷಗಳ ಕಾಲ ಭಾರತದ ಕೇಂದ್ರ ಸ್ಥಾನವನ್ನು ಆಳಿದ ಕೀರ್ತಿ ಮೊಘಲ್ ಸಾಮ್ರಾಜ್ಯಕ್ಕೆ ಸಲ್ಲುತ್ತೆ. ಅದಕ್ಕೆ ದೆಹಲಿ ಎಲ್ಲೋದ್ರೂ ನೀವು ಮೊಘಲರ ಒಂದು ವಾಸ್ತುಶಿಲ್ಪವನ್ನೇ ನೋಡ್ತೀರಾ. ಅರ್ಥ ಆಯ್ತಾ? ದೆಹಲಿ ಅಷ್ಟೇ ಅಲ್ಲ, ಭಾರತದ ಬಹಳಷ್ಟು ಪ್ರಾಂತ್ಯಗಳ ಮೇಲೆ ಅವರ ಆಕ್ರಮಣ ನಡೆಯುತ್ತೆ, ಕರ್ನಾಟಕದ ಮೇಲೂ ನಡೆಯುತ್ತೆ. ಅರ್ಥ ಆಗ್ತಿದ್ಯಾ? ಅವತ್ತಿಗೆ ಕಂಪಿಲದ ರಾಜನಾಗಿದ್ದಂತಹ ಕುಮಾರರಾಮನ ಒಂದು ಪುಟ್ಟ ಸಾಮ್ರಾಜ್ಯದ ಮೇಲೂ ಕೂಡ ಔರಂಗಜೇಬ ಆಕ್ರಮಣ ಮಾಡ್ತಾರೆ. ಗಂಡುಗಲಿ ಕುಮಾರರಾಮ ಸಿನಿಮಾ ನೋಡಿರ್ತೀರಾ ಅನ್ಕೊಂತೀನಿ. ನೋಡಿದ್ರೆ ಹಾಗಂತ ಸಿನಿಮಾ ನೋಡಬೇಡಿ, ಯಾಕಂದ್ರೆ ಚೆನ್ನಾಗಿಲ್ಲ ಸಿನಿಮಾ, ಅಷ್ಟು ಚೆನ್ನಾಗಿ ಬಂದಿಲ್ಲ. ಶಿವರಾಜ್ ಕುಮಾರ್ ಅಭಿನಯ ಚೆನ್ನಾಗಿಲ್ಲ ಅದರಲ್ಲಿ. ಅಂತಹ ಕಂಪಿಲದ ಒಬ್ಬ ರಾಜ, ಕರ್ನಾಟಕದ ಒಂದು ಪ್ರಾಂತ್ಯ ಕಂಪಿಲ ಅಂತ. ಆ ಕಂಪಿಲದ ರಾಜ್ಯ, ಆ ರಾಜ್ಯದಲ್ಲಿದ್ದಂತ ಕುಮಾರರಾಮ ಎಂಬಂತ ಬಹಳ ಪ್ರಖ್ಯಾತವಾದಂತಹ ಒಬ್ಬ ಪಾಳೆಗಾರನ ಮೇಲೆ ಏನು ಔರಂಗಜೇಬ ದಾಳಿ ಮಾಡಿಸ್ತಾನೆ. ಅದೃಷ್ಟವಶ ಆ ಪಾಳೆಗಾರರ ಆಕ್ರಮಣಕ್ಕೆ ಮತ್ತು ಅವರ ದಾಳಿಗೆ ಮತ್ತು ಅವರ ಹೋರಾಟಕ್ಕೆ ಎದುರುಕೊಂಡು ಔರಂಗಜೇಬನ ಸೈನ್ಯ ವಾಪಸ್ ಹೊರಡುತ್ತೆ. ಯಾಕೆ ಔರಂಗಜೇಬನ್ಗೆ ಆ ಸಣ್ಣ ಪ್ರಾಂತ್ಯದ ಮೇಲೆ ದಾಳಿ ಮಾಡುವಂತ ಮನಸ್ಸಾಯ್ತು ಅಂತಂದ್ರೆ, ಔರಂಗಜೇಬನ ಆಸ್ಥಾನದಲ್ಲಿದ್ದಂತ ಒಬ್ಬ ಮಂತ್ರಿಯನ್ನ ಅವರು ಗಡೀಪಾರು ಮಾಡ್ಬಿಟ್ಟಿರ್ತಾರೆ. ಆಮೇಲೆ ದೇಶದ ಎಲ್ಲ ರಾಜ್ಯಗಳು ಹೆಗ್ಗೆ ಕೊಟ್ಟಿರ್ತಾರೆ, ಯಾರು ಅವನನ್ನು ಬಿಟ್ಕೊಬಾರ್ದು ಅಂತ. ಆಗ ಕಂಪಿಲದ ರಾಜ ಅದನಿಗೆ ಆಶ್ರಯ ಕೊಟ್ಟಿರ್ತಾನೆ. ನನ್ನ ಆಣತಿಯನ್ನು ಮೀರಿ ಆಶ್ರಯ ಕೊಟ್ಟಿದ್ದಾನೆ, ನೀನು ಶರಣಾಗ್ಬೇಕು ಅಂದಾಗ ಆ ಗಂಡುಗಲಿ ಕುಮಾರರಾಮ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನಾವು ಸ್ವತಂತ್ರ ರಾಜರು ಅಂದಾಗ ಆತನ ಮೇಲೆ ದಾಳಿ ಮಾಡ್ತಾರೆ. ಆ ದಾಳಿಯನ್ನ ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ಓಡಿಸ್ತಾರೆ. ಇದು ಕರ್ನಾಟಕದ ಇತಿಹಾಸ. ಹಾಗಾಗಿ ದೆಹಲಿಯ ಮೊಘಲ್ ಸಾಮ್ರಾಜ್ಯ ಕರ್ನಾಟಕದ ಮೇಲೆ ನೇರವಾದ ದಾಳಿ ಮಾಡುವಂತ ಇತಿಹಾಸಗಳನ್ನ ನಾವು ಅಲ್ಲಿ ಕಾಣ್ತೇವೆ. ಅರ್ಥ ಆಯ್ತು? ಅವರ ನೆರಳಿನಲ್ಲಿ ಬೆಳೆದಂತೆ ಬಹುಮನಿ ಸಾಮ್ರಾಜ್ಯ ಗೊತ್ತಿರ್ಬೇಕು. ಬಿಜಾಪುರದ ಸುಲ್ತಾನರು ಮತ್ತು ಹೈದರಾಬಾದಿನ ನಿಜಾಮರು, ಇವರೆಲ್ಲ ಬಹುಮನಿ ಸಾಮ್ರಾಜ್ಯದ ನಂತರದ ಒಂದು ದೆಹಲಿ ಸುಲ್ತಾನ ನಂತರದಲ್ಲಿ ಬೆಳೆದಂತ ಸಾಮ್ರಾಜ್ಯವನ್ನ ಬಹುಮನಿ ಸಾಮ್ರಾಜ್ಯ ಅಂತ ಕರಿತೇವೆ. ಅದು 5 ಗೋಲ್ಕೊಂಡ, ಬೀದರ್, ಗುಲ್ಬರ್ಗ ಎಲ್ಲ ಪ್ರಾಂತ್ಯಗಳನ್ನ ಒಳಗೊಂಡಂತ 5 ಭಾಗಗಳನ್ನಾಗಿ ಮಾಡ್ಕೊಂಡು ಅವರು ಆಡಳಿತ ಮಾಡ್ತಾರೆ. ಕಲಬುರ್ಗಿ ಕೋಟೆಯನ್ನು ಕೂಡ ಸಭದ್ರವಾಗಿ ಕಟ್ಕೊಂಡು ಆ ಎಲ್ಲ 5 ಜನ ಸೇರ್ಕೊಂಡು ವಿಜಯನಗರದ ಮೇಲೆ ದಾಳಿ ಮಾಡೋದು ಅನ್ನೋ ಇತಿಹಾಸವನ್ನ ನಾವು ಕಾಣ್ತೇವೆ. ಇದು ಹಿಸ್ಟ್ರಿ. ಯಾಕೆ ಮಾತನ್ನ ಹೇಳಿದೆ ಅಂದ್ರೆ, ಇಲ್ಲೆಲ್ಲ ನಡೆದದ್ದು ಮನುಷ್ಯರ ನಡುವಿನ ಹೋರಾಟ ಅಲ್ಲ. ಯಾವ್ದು ಧರ್ಮಗಳ ನಡುವಿನ ಹೋರಾಟ. ಮನುಷ್ಯ ಜಾತಿ, ವರ್ಗ, ಧರ್ಮ 3 ಕಿತ್ತೆಸ್ಬಿಟ್ರೆ ನಾಳೆಯಿಂದ ಯಾರ ಮೇಲೆ ಯಾರು ಹೋರಾಟ ಮಾಡಂಗೇ ಇಲ್ಲ. ಯುದ್ಧ ಅನ್ನೋದೇ ಇರೋದಿಲ್ಲ. ಈಗ ಚೀನಾ ಭಾರತದ ಮೇಲೆ ಯಾಕೆ ಯುದ್ಧ ಮಾಡ್ತಾ ಇದೆ ಅಂದ್ರೆ, ಚೀನಾದ ಕನ್ಫ್ಯೂಷಿಯಸ್ ಧರ್ಮವನ್ನ ಭಾರತದ ಮೇಲೆ ಹೇರ್ಬೇಕು ಅವ್ರ ಒತ್ತಡ. ಭಾರತದಲ್ಲಿರೋರ್ನೆಲ್ಲರನ್ನೂ ಚೀನಾ ಧರ್ಮಕ್ಕೆ ಕನ್ವರ್ಟ್ ಮಾಡ್ಬಿಡ್ಬೇಕು. ಬ್ರಿಟಿಷರು ಅದನ್ನೇ ಮಾಡಿದ್ರು. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಚರ್ಚ್ಗಳನ್ನ ಕಟ್ಟಿದ್ರು. ಹೌದಲ್ಲ?
ನಾನು ಅದನ್ನ ತಪ್ಪು ಅಂತನೋ ಸರಿ ಅಂತನೋ ವಾದ ಮಾಡುವಂತ ಪ್ರಯೋಗಕ್ಕಿಂತ ಹೆಚ್ಚಾಗಿ ಅದರಿಂದ ಉಪಯೋಗ ಏನಾಗ್ತಾ ಇದೆ ನನ್ನ ಪ್ರಶ್ನೆ ಇಷ್ಟು. ಚರ್ಚನ ಕಟ್ಟೋದ್ರಿಂದಲೋ, ಮಸೀದಿನ ಕಟ್ಟೋದ್ರಿಂದಲೋ, ದೇವಾಲಯದ ಗಂಟೆ ಮಾಡಿಸೋದ್ರಿಂದಲೋ ಜೀವನ ಬದಲಾಗಿದೆಯಾ? ಇಲ್ಲ ಅಲ್ವಾ? ಯಾಕೆ ಮಾನವತಾ ಧರ್ಮವನ್ನು ಇವರು ಗೌರವಿಸ್ತಾ ಇಲ್ಲ? ಮನುಷ್ಯತ್ವದ ವಿಚಾರಗಳು ಯಾಕೆ ಮರ್ತೋಗ್ತಾ ಇದೆ ಜಗತ್ತಲ್ಲಿ? ಇಂಥ ಅನೇಕ ವೈರುಧ್ಯಗಳ ನಡುವೆ ಲೇಖಕರು ನಿಂತು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ರೆ, ಇಲ್ಲಿ ಗೌಡ್ರು ಒಂದು ಪಾರ್ಟಿ, ಲಿಂಗಾಯತರು ಒಂದು ಪಾರ್ಟಿ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಊರಲ್ಲಿ ಇನ್ನೂ ಒಂದು ಸಮಸ್ಯೆ ಇದೆ. ಇಲಾಖೆ ಸಮಸ್ಯೆ ಜೊತೆಗೆ ಇನ್ನೊಂದು ಸಮಸ್ಯೆ ಯಾವುದು? ಜಾತಿಯ ಸಮಸ್ಯೆ. ಅರ್ಥ ಆಯ್ತಲ್ಲ? ಲೇಖಕರು ಒಂದೇ ಒಂದು ಉದಾಹರಣೆ ಕೊಟ್ಟರು, ಅದ್ರೊಳಗೆ ಏನೋ ಒಂದು ಅರ್ಥ ಇರುತ್ತೆ. ಅಲ್ಲಿಗೆ ಆ ಊರಲ್ಲಿ ಇನ್ನೂ ಒಂದು ದೊಡ್ಡ ಸಮಸ್ಯೆ ಇದೆ ಅಂತದ್ದು ಜಾತಿಯ ಸಮಸ್ಯೆ. ಇಷ್ಟದಾಗ ನಾವು ಇಲಾಖೆ ಸಮಸ್ಯೆಗಳನ್ನ ನೋಡುದು. ಕಾಡು ಕಡಿಯೋನೊಬ್ಬ, ಕಡಿಬೇಡ ಅನ್ನೋನೊಬ್ಬ, ಲೈನ್ ಎಳೆಯೋನೊಬ್ಬ, ಲೈನ್ ತಂದಾಕು ಅನ್ನೋನೊಬ್ಬ, ಹೌದಲ್ಲ? ಅದ್ರ ಜೊತೆಗೆ ನಾನು ಗೌಡ, ನಾನು ಲಿಂಗಾಯತ, ಈ ಸಮಸ್ಯೆಗಳು ಕೂಡ ಇದೆ. ಜೊತೆಗೆ ಅವನ್ ಸಾಬ್ರು, ಇವನು ಹಿಂದೂ, ಈ ಸಮಸ್ಯೆ ಕೂಡ ಇದೆ. ಎಲ್ಲ ಸೂಕ್ಷ್ಮಗಳ ನಡುವೆ ಮೂಡಿಗೆರೆ ಉಸಿರಾಡ್ತಾ ಇದೆ. ಬನ್ನಿ, ಗೌಡರು ಲಿಂಗಾಯತಗಳ ಜಗಳ ಆಡ್ಕೊಂಡು ಆ ಖಾನ್ ಸಾಹೇಬರನ್ನು ಪ್ರೆಸಿಡೆಂಟ್ ಮಾಡಿದ್ದಾರೆ. ನನ್ಗೂ ಬೇಡ, ನಿನ್ಗೂ ಬೇಡ, ಅವರೇ ಆಗ್ಲೋ. ಏನಿದು ದ್ವೇಷ, ಇಬ್ಬರ ನಡುವಿನ ದ್ವೇಷ. ಅದೇ ಹೇಳ್ತಾರಲ್ಲ, ಇಬ್ರು ಜಗಳ ಮೂರನೇ ರಿಂಗ್ ಲಾಭ ಅಂತಾರಲ್ಲ, ಹಾಗೆ. ಹೋಗ್ಲಿ, ಆ ಮನುಷ್ಯ 24 ಗಂಟೆ ನಮಾಜ್ ಮಾಡ್ತಾ ಮಸೀದಿಲೇ ಕೂತಿರ್ತಾನೆ. ಯಾರು ಆಗ್ಲಿ. ಈಗ ತುಮಕೂರಿನಲ್ಲೂ ಕೂಡ ಫರೀದಾ ಬೇಗಂ ಅಂತ ಇರ್ಬೇಕು ಅನ್ಸುತ್ತೆ ಮೇಯರ್, ಹೌದಲ್ಲ? ಬಹಳ ಖುಷಿ ಆಯ್ತು. ಮೊನ್ನೆ ಕನ್ನಡ ರಾಜ್ಯೋತ್ಸವಕ್ಕೆ ಬಂದು ಉತ್ಸವ ಮಾಡಿಕೊಟ್ಟಿದ್ದಾರೆ, ಮತ್ತೆ ದಸರಾ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಯಾಕೆಂದ್ರೆ ಆ ಸ್ಥಾನದಲ್ಲಿದ್ದಾಗ ವ್ಯಕ್ತಿ ಧರ್ಮಾತೀತನಾಗಿರ್ತಾನೆ. ಧರ್ಮಾತೀತ ಅಂದ್ರೆ ಮನುಷ್ಯನಾಗಿರ್ತಾನೆ ಅಂತ ಅಷ್ಟೇ, ಯಾವ್ದೋ ಧರ್ಮಕ್ಕೆ ಸೇರಿರೋದಿಲ್ಲ. ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸವನ್ನು ಮಾಡ್ಬೇಕಾಗುತ್ತೆ. ಅದು ಬಿಟ್ಬಿಟ್ಟು ಇಲ್ಲ 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 ನಾವು ಮುಸಲ್ಮಾನರು, ನಿಮ್ದು ಹಬ್ಬಗಳಿಗೆ ನಮ್ದು ಬರೋದು ಹಾಗಿಲ್ಲ ಅಂತ ಅಂದ್ರೆ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದು ಅಪರಾಧ ಆಗುತ್ತೆ. ತುಮಕೂರಿನ ಉದಾಹರಣೆನೇ ಹೇಳ್ಬೇಕು ಅಂದ್ರೆ, ಫರೀದಾ ಬೇಗಂ ಎಲ್ಲದಕ್ಕೂ ಓಡಾಡ್ತಾರೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಟೆಂಡ್ ಆಗ್ತಾರೆ. ಅರ್ಥ ಆಯ್ತಲ್ಲ? ಅವರ ಸಂದರ್ಭಕ್ಕೆ ತಕ್ಕಂತೆ ಮತ್ತು ಅವರ ಆ ಒಂದು ಅವಕಾಶಕ್ಕೆ ತಕ್ಕಂತೆ ಸ್ಪಂದಿಸ್ತಾರೆ. ಎಲ್ಲಾ ಧರ್ಮದವ್ರಿಗೂ ಸ್ಪಂದಿಸ್ತಾರೆ. ಯಾಕೆಂದ್ರೆ ಅದವರ ಕರ್ತವ್ಯ ಕೂಡ ಹೌದು. ಯಡಿಯೂರಪ್ಪನವರು ಲಿಂಗಾಯತರನ್ನು ಓಲೈಕೆ ಮಾಡೋದಲ್ಲ, ಅವರೆಲ್ಲಾ ಧರ್ಮ ಎಲ್ಲಾ ಜಾತಿಯ ಜನರಿಗೂ ಮುಖ್ಯಮಂತ್ರಿನೇ. ಯಾಕೆಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಅಂದ್ರೆ ಹೆಸರಿನಿಂದ ಬಂದಿದ್ದಲ್ಲ, ಅದು ಸ್ಥಾನದಿಂದ ಬಂದಿದ್ದು. ನಾಳೆ ಕಾಲಕ್ಕೆ ಹೋಗಿ ಮುಸಲ್ಮಾನ ಕೂತ್ಕೊಂಡ್ರೆ ಅವನು ಕೂಡ ಕರ್ನಾಟಕದ ಎಲ್ಲರನ್ನೂ ಕಾಪಾಡ್ಬೇಕಾಗುತ್ತೆ. ಅರ್ಥ ಆಗ್ತದೆ ಹೇಳ್ತಿರೋದು. ಹಾಗೆ ಇಲ್ಲಿ ಕೂಡ ಆಯಪ್ಪ ಏನ್ ಮಾಡ್ತಾನೆ, ಮಾವತ್ ಎತ್ತಿದ್ರೆ ಮಸೀದಿಗೆ ಹೋಗಿ ಕೂತ್ಕೊಂತಾನೆ, ಮಾವತ್ ಎತ್ತಿದ್ರೆ ನಮಾಜ್ ಮಾಡ್ತಾನೆ. ಇವನ್ನ ವೈರುಧ್ಯಗಳಲ್ಲಿ ತೋರಿಸ್ತಾ ಇರೋದು. ಅರ್ಥ ಆಯ್ತಲ್ಲ? ಅಂದ್ರೆ ಅರ್ಥ, ಇವ್ರೇನೇ ನಮಾಜ್ ಮಾಡ್ಕೊಳ್ಳಿ, ಇವ್ರೇನೇ ಪ್ರಾರ್ಥನೆ ಮಾಡ್ಕೊಳ್ಳಿ, ಇವ್ರೇನೇ ಗಂಟೆ ಬಾರಿಸ್ಕೊಂಡು ಅಭಿಷೇಕ ಮಾಡಿದ್ರು ಕೂಡ ಆತ್ಮಶುದ್ಧಿಯಿಂದ, ಮಾನವೀಯತೆಯಿಂದ, ಮನುಷ್ಯತ್ವದಿಂದ ಕರ್ತವ್ಯ ಮುಖರಾಗದೆ ಸಮಾಜವನ್ನು ಬದಲಾಯಿಸಕ್ಕೆ ಸಾಧ್ಯವೇ ಇಲ್ಲ. ಮೊನ್ನೆ ಕೂಡ ಚರ್ಚೆ ಮಾಡಿದೀವಿ, ಎಲ್ಲಾ ಧರ್ಮಗಳು ಕೂಡ ಒಳ್ಳೆಯದನ್ನೇ ಇರ್ತವೆ, ಯಾವ ಕೆಟ್ಟದನ್ನೇ ಹೇಳೋದಿಲ್ಲ. ದೌರ್ಭಾಗ್ಯವಶಾತ್ ಮನುಷ್ಯ ಅದನ್ನ ಕೆಟ್ಟದಾಗ ಅರ್ಥೈಸ್ಕೊಂಡು ತನಗ್ ಬೇಕಾದ ಒಂದು ವ್ಯಾಖ್ಯಾನವನ್ನು ಕೊಟ್ಕೊಡ್ತಾನೆ. ಹಿಂದೂ ಧರ್ಮವನ್ನು ಕಾಪಾಡಲಿಕ್ಕೆ ಎಲ್ಲ ಧರ್ಮವನ್ನು ಕೊಚ್ಚಿ ಹಾಕಿ ಅಂತ ಭಗವಾನ್ ಕೃಷ್ಣನಿಗೆ ಮಹಾಭಾರತದಲ್ಲಿ ಹೇಳ್ಬಿಟ್ಟಿದ್ದಾನೆ. ಯಾವ ವ್ಯವಸ್ಥೆ ಹೇಳಿದ್ದಾನೆ? ಸುಳ್ಳು ಹೇಳ್ಬೇಡ. ಕೃಷ್ಣ ಹೇಳೇ ಇಲ್ಲ. ಅಧರ್ಮವನ್ನು ಮಾಡುವವರನ್ನ ಶಿಕ್ಷಿಸು, ಸಾಧ್ಯ ಆದ್ರೆ ಬದಲಾಯಿಸು. ಆ ಬದಲಾವಣೆಗೆ ಬೇಕಾದಷ್ಟು ಅವಕಾಶವನ್ನ ಕೃಷ್ಣ ಕೊಡ್ತಾನೆ. ಯಾರಿಗೆ ಕೊಡ್ತಾನೆ ಹೇಳಿ? ದುರ್ಯೋಧನಗೆ ಬಹಳ ಅವಕಾಶ ಕೊಡ್ತಾನೆ. ಬೇಡ, ಅವ್ರ ರಾಜ್ಯವನ್ನ ಕೊಟ್ಟು ಬಿಡು, ದ್ರೌಪದಿಯ ಸೀರೆಯನ್ನು ಎಳಿಬೇಡ, ಅಂತದೊಂದು ಕುಕೃತ್ಯಕ್ಕೆ ಕಾರಣ ಆಗ್ಬೇಡ. ಇಷ್ಟೆಲ್ಲ ಪ್ರಯತ್ನ ಆದ ಮೇಲೂ ಕೂಡ ನೀನು ದುಷ್ಟತನವನ್ನು ಬಿಡಿದಾಗ, ಹೌದು ಅಪ್ಪ ಒಂದ್ಸರಿ ಹೇಳ್ತಾನೆ, 2 ಸರಿ ಹೇಳ್ತಾನೆ, 3 ಸರಿ ಹೇಳ್ತಾನೆ, 4ನೇ ಸರಿ ಗೋಲ್ಗೆ ಹಾಕೊಂಡು ಬಡಿತಾನೆ. ದಂಡಂ ದಶಗುಣಂ ಭಾವೆ, ಅಷ್ಟೇ. ಅರ್ಥ ಆಯ್ತಲ್ಲ? ಕೃಷ್ಣ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಪ್ರಾರಂಭದಲ್ಲೇ ಯುದ್ಧೋನ್ಮಾದನಾಗಿ ಅಂತ ಯುದ್ಧರಂಗಕ್ಕೆ ಇಳಿಲಿಲ್ಲ. ಬಹಳಷ್ಟು ಅವಕಾಶವನ್ನು ಕೊಟ್ಟ. ಮನುಷ್ಯ ಸ್ವಭಾವವಾದ ಅಹಂಕಾರಕ್ಕೆ ತುತ್ತಾದಂತ ದುರ್ಯೋಧನ ಅದನ್ನ ಸ್ವೀಕರಿಸದೆ ಹೋದ. ಅದರಿಂದ ದೊಡ್ಡ ಮಾರಣ ಹೋಮವೇ ಆಗಿ ಇಡೀ ಜಗತ್ತಿಗೆ ಆದರ್ಶಪ್ರಿಯವಾದಂತ ಒಂದು ಉದ್ಗ್ರಂಥ ಸಿಗ್ಲಿಕ್ಕೆ ಅವಕಾಶ ಆಯ್ತು. ಮಹಾಭಾರತ ಯುದ್ಧನೇ ನಡೆದಿಲ್ಲ ಅಂದ್ರೆ ನಮ್ಮಲ್ಲೊಂದು ದೊಡ್ಡ ಧಾರ್ಮಿಕ ಗ್ರಂಥವೇ ಬರ್ತಿರ್ಲಿಲ್ವೇನೋ.
ಅವೆಲ್ಲ ಪಾಠಗಳು, ಜೀವನದ ಪಾಠ. ಮಹಾಭಾರತವನ್ನು ಓದ್ಬೇಕು ಅಂದ್ರೆ ಧರ್ಮ ಓದ್ಬೇಕು ಅಂತ ಅಲ್ಲ, ಮನುಷ್ಯತ್ವವನ್ನು ಅರ್ಥ ಮಾಡ್ಕೋಬೇಕು ಅಂತ. ಅಲ್ಲಿ ಬದುಕಿದವರೆಲ್ಲ ಯಾರು? ಅಲ್ಲಿ ಬದುಕಿದವರೆಲ್ಲ ಯಾರು? ದೇವರಿಗೆ ಎದುರ್ಕೊಂಡವರು. ಸತ್ತೋದರೆಲ್ಲ ಯಾರು? ದೇವರ ಎದುರುಗಡೆ ತೊಡೆ ತಟ್ಟೋರು. ಇದರ ಅರ್ಥ ಏನು ಅಂದ್ರೆ, ದೇವರಿಗೆ ವಿಮುಖರಾಗಿ ನಡೆಯುವಂತ ಯಾರು ಕೂಡ ಸಮಾಜದಲ್ಲಿ ಗೆಲ್ಲೋದಿಲ್ಲ. ದೇವರಿಗೆ ಅಭಿಮುಖವಾಗಿ ನಿಂತ್ಕೋಬೇಕು, ದೇವರ ಆಣತಿಯಂತೆ ಬದುಕಬೇಕು. ಇದರ ಅರ್ಥ ಪೈಗಂಬರ್ ಹೇಳೋದು ಅದೇ, ಯೇಸು ಕ್ರಿಸ್ತ ಹೇಳೋದು ಅದೇ, ಎಲ್ಲ ಧರ್ಮ ಹೇಳೋದು ಅದೇ. ಭಗವಂತನ ಆಣತಿಯಂತೆ ಬದುಕಿ. ಭಗವಂತ ಏನ್ ಹೇಳ್ತಾನೆ? ಎಲ್ಲರಿಗೂ ಒಳ್ಳೇದು ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅರ್ಥ ಆಗ್ತಿದೆಯಲ್ಲ? ಪ್ರತಿಯೊಬ್ಬರು ಆ ಕೆಲಸವನ್ನ ಮಾಡಿದಾಗ ಸಮಾಜದಲ್ಲಿ ವೈರುಧ್ಯಗಳೇ ಇರೋದಿಲ್ಲ. ನಾನು ಹೇಳಿದ್ನಲ್ಲ, ಈಗ ನಾವೆಲ್ಲರೂ ಮನುಷ್ಯರೇ ಅಂತ ಅನ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಹೋರಾಟಗಳ ಕಲ್ಪನೆ ಇಲ್ಲ, ಬೇಕಾಗದೇ ಇಲ್ಲ. ಯಾಕೆ ಹೋರಾಟ ಬೇಕು? ನಾನು ನಿನ್ಗೆ ಹೊಡೆದಾಗ ನಿನ್ಗೆ ನೋವಾಗುತ್ತೆ, ಅಥವಾ ನೀನ್ ನನಗೆ ಹೊಡೆದಾಗ ನನಗೆ ನೋವಾಗುತ್ತೆ ಅನ್ನೋದಾದ್ರೆ ಆ ನೋವನ್ನು ಇನ್ನೊಬ್ಬರಿಗೆ ಕೊಡಬಾರ್ದಲ್ಲ. ಧರ್ಮ ಹೇಳೋದು ಅದನ್ನೇ, ಯಾರಿಗೂ ತೊಂದರೆ ಕೊಡ್ಬೇಡ, ಯಾರಿಗೂ ತೊಂದರೆ ಕೊಡ್ಬೇಡ. ನೋಡಿ, ಅದನ್ನೆಲ್ಲ ಪ್ರಾಣಿಗಳು ಅನುಸರಿಸ್ಕೊಂತ ಬರ್ತಾ ಇದ್ದಾರೆ. ನಿನ್ಗೆ ಹೊಟ್ಟೆಗೆ ಆಹಾರ ಬೇಕಲ್ಲ, ಬೇಟೆಯಾಡು, ಜಿಂಕೆಯನ್ನೇ ಬೇಟೆಯಾಡು. ಆದ್ರೆ ಬೇಟೆ ಆಡದೆ ನಿನ್ನ ಕರ್ತವ್ಯ ಅನ್ಕೊಂಡು ದಿನಾ ಒಂದೊಂದು ಜಿಂಕೆಯನ್ನ ಸಾಯಿಸ್ಕೂಡ್ದು ಅಂತ ಹುಲಿಗೆ, ಸಿಂಹಕ್ಕೆ, ಚಿರತೆಗೆ ಆರ್ಡರ್ ಮಾಡಿದೆ ಪ್ರಕೃತಿ. ಅವು ಅದನ್ನು ಪಾಲಿಸ್ಕೊಂಡ್ ಬರ್ತಾ ಇದ್ದಾವೆ. ಹೊಟ್ಟೆ ಹಸ್ತಾಗ ಮಾತ್ರ ಬೇಟೆ ಆಡ್ತವೆ, ಇದ್ದಂತ ಜಿಂಕೆಗಳು ಎದುರುಗಡೆ ಓಡಾಡ್ತಿದ್ರು ತಲೆ ಕೆಡಿಸ್ಕೊಳ್ಳೋಣ. ಆದ್ರೆ ಮನುಷ್ಯ ಅದನ್ನ ಪಾಲಿಸ್ತಾ ಇದ್ದಾನೇನ್ರಿ? ನಾವ್ ಯಾವ ಸೀಮೆ ನಾಗರಿಕರಿ? ಕಾಡು ಪ್ರಾಣಿಗಳಿಗಿಂತ ಆತತ. ಅದಕ್ಕೆ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಒಂದ್ ಕಡೆ ಹೇಳ್ತಾರೆ, ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ. ಯಾಕೆ? ನಾವು ಮರ್ಯಾದೆ ಇದೆ, ಬಟ್ಟೆ ಹಾಕಂದಲ್ಲಿ ಇದ್ರೂ ಮರ್ಯಾದೆ ಇದೆ. ಆ ಮರ್ಯಾದೆಯನ್ನು ಮೀರಲ್ಲ. ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ, ಈ ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ. ನಾವೆಲ್ಲ ಎಂತವು? ಕಾಡುವ ಪ್ರಾಣಿಗಳು. ಉದ್ದೇಶಪೂರ್ವಕ ಕಾಲ್ ಕೆರ್ಕೊಂಬರುವಂಥದ್ದು. ನಾಯಿಗಳಿಗಿಂತ ಆತ ಹುಚ್ಚು ನಾಯಿ ತರ. ಅವು ಸುಮ್ ಕಚ್ಚುತ್ತಾವಲ್ಲ, ಅವಕ್ಕಂತ ಅವಿವೇಕಿ ಕಚ್ಚುತ್ತಾವ. ನನ್ನ ಮಗುಗೆಲ್ಲ ಗೊತ್ತು, ಸುಮ್ ಕಚ್ಚುತ್ತಾವ. ಕೆರೆದ ಗಾಯ ಮಾಡೋದು, ಕಸ ಗುಡಿಸ್ಬಿಟ್ಟು ತಗೊಂಡು ಪಕ್ಕದ ಮನೆ ಕಾಂಪೌಂಡ್ ಹಾಕ್ಬಿಡೋದು. ಅವಳು ಬಂದು ಜಗಳ ಆಡ್ಲಿ, ಯಾಕೆ 3 ದಿವಸ ಆಯ್ತು ಅಲ್ಲೇ ಜಗಳ ಆಡಿ ಕೆರಿತಿರುತ್ತವ್ರು. ಅರ್ಥ ಇವ್ನು ಕಾರ್ ತಗೊಂಡಾಗ ಅವ್ರ ಮನೆ ಮುಂದೆ ನಿಲ್ಲಿಸ್ಕೊಂಡು ಬರ್ಬೇಕಾ ನನ್ನ ಮಗ ಜಗಳ ಆಡಕ್ಕೆ? ಅವನ ನಾನು ನೋಡೇ ಬಿಡೋಣ. ಏನ್ರಿ ಇದು ಸಾಮ್ರಾಜ್ಯ ಕಟ್ತೀರೇನ್ರಿ? 4 ಜನ 4 ಗಣೆ ನಿಮ್ ಮನೆ ಮುಂದೆ ಇತ್ತಲ್ಲ ಇದೆ ಏನ್ರಿ? ಈಗ ರೋಡಲ್ಲಿ ನಿಲ್ಸಿರೋದು ಅವ್ನ ಮನೆ ಕಾಂಪೌಂಡ್ ಅದ, ರೋಡ್ ಅವಂದೇನಾ? ಶುರು ಮಾಡ್ಕೊಂಡು ಇವನ್ ಮನೆ ಹಾಳಾಗ ರೋಡ್ ಅವಂದಲ್ಲಪ್ಪ, ನಿಮ್ ಮನೆ ಮುಂದೆ ರೋಡ್ ಇಲ್ಲ ಅಲ್ಲೇ ನಿಲ್ಸೋದು. ಕರೀರಿ, ಅವ್ನು ಯಾವ ಕೇಸ್ ಹಾಕ್ತಾನೆ, ಕರ್ಕೊಂಬರ್ರಿ ಅವ್ನು ಯಾವನ್ ನೋಡವ್. ನಾನ್ ಈಗ ಫೋನ್ ಮಾಡೋದೇನ್ರಿ ಯಡಿಯೂರಪ್ಪಗೆ ಅಂತ. ಅಂದ್ರೆ ಸ್ವಾರ್ಥಕ್ಕೆ ಮತ್ತು ಸ್ವಪ್ರತಿಷ್ಠೆಗೆ ಎಷ್ಟು ರಾಕ್ಷಸರಾಗ್ತಾ ಇದ್ವಿ ನಾವು. ನಮ್ಮನೆ ಮುಂದೆಲ್ಲೇ ನಿಲ್ಸ್ಕೊಂಡಿದ್ರೆ ಆಗ್ತಿತ್ತು, ಕಸ ತೆಗೆದ್ಬಿಟ್ಟು ಅಲ್ಲಾಕಂದ್ರೆ ಬಂದು ಬರೋ ಲಾರಿಗೆ ಹಾಕಿದ್ರೆ ಆಗ್ತಿತ್ತು ಅಲ್ವೇನ್ರಿ? ಕಸದ ಲಾರಿ ಬರ್ತದಲ್ಲ, ಅದಕ್ಕ ಇಲ್ಲ ಜಗಳ ಆಡ್ಲೇಬೇಕು. ನಾವು ಜಗಳ ಆಡದಲ್ಲ ಇದ್ರೆ ತಿಂದಿದ್ದ ಆಗಲ್ಲ. ಇಂತಹ ಜನ ನಾವು. ಈಗ ಹೇಳಿ, ನಾವು ಕಾಡು ಪ್ರಾಣಿಗಳು ಗ್ರೇಟ, ನಾವು ಗ್ರೇಟ್? ಅವೇ ಗ್ರೇಟ್ ಕಂಡ್ರೆ. ಅವ್ ಯಾರ ಮೇಲೂ ಜಗಳ ಆಡೋದಿಲ್ಲ, ಅವ ಯಾರ ಮೇಲೂ ಇದ್ ಮಾಡ. ಎಲ್ಲಾದ್ರೂ ನೋಡಿದ್ರ ಪ್ರಾಣಿಗಳು ಅವಾಗವೇ ಅಟ್ಯಾಕ್ ಮಾಡೋದಿಲ್ಲ. ಕೊಲ್ತಾಂಡ್ ನೋಡಿದ್ರೆ ನಾಯಿ ಅಟ್ಟಿಸ್ಕೊಂಡ್ ಬರೋದು, ಕಡ್ಡಿ ತಾಂಡ್ ಆಟ ಆಡ್ಸಿದ್ರೆ ಅವು ಕಚ್ಚಕ್ ಬರೋದು. ಹೌದಲ್ವ? ಹಾಗೇನೆ ನೀವು ಕೋತಿಗೆ ತೊಂದರೆ ಕೊಟ್ರೆ ಅದು ಅಂತ ಅಲ್ಬಿಡೋದು. ಇಲ್ದಲ್ಲಿ ಪ್ರೀತಿಸಿ, ನಿಮ್ ತಲೆ ಮೇಲೆ ಕುತ್ಕೊಂಡು ಪ್ರೀತಿ ಮಾಡ್ತಾವು. ಗಮನಿಸ್ತಾರೆ, ಅವು ಹೊಟ್ಟೆ ತುಂಬಾ ಆಹಾರ ಕೊಡಿ, ಮನುಷ್ಯರಿಗಿಂತ ಹೆಚ್ಚು ಪ್ರೀತಿಯನ್ನು ತೋರಿಸ್ತವೆ. ಅಪಾಯ ಆಗುತ್ತೆ ಅಂತ ಗೊತ್ತಾದಾಗ ಮಾತ್ರ ನಮ್ಮ ವಿರುದ್ಧ ತಿರುಗಿ ಬಿಡ್ತಾವ ಅಷ್ಟೇ. ಹಾಗಾಗಿ ಪ್ರಕೃತಿ ಸರಿ ಇದೆ, ಮನುಷ್ಯನೇ ಸರಿ ಇದೆ. ಬನ್ನಿ ಸರಿ, ಆ ಖಾನ್ ಸಾಹೇಬ 24 ಗಂಟೆ ನಮಾಜ್ ಮಾಡ್ಕೊಂಡೆ ಕೂತಿರ್ತಾನೆ. ಈಗ ನಾನು ಕೇಳ್ತೇನೆ, ನಮಾಜ್ ಮಾಡ್ಕೊಂಡು ಕೂತಿರೋನ್ಗೆ ಪ್ರೆಸಿಡೆಂಟ್ ಆಗ್ಬೇಕಾದಂತ ಅಗತ್ಯ ಇತ್ತ ಅಲ್ವಾ? ಸಿದ್ಧಗಂಗಾ ಸ್ವಾಮೀಜಿಗಳು ಏನು 2ನೇ ಸ್ವಾಮೀಜಿಗಳು ಈಗಿದಾರಲ್ಲ, ಅವ್ರು ಕರ್ಕೊಂಬಂದ್ಬಿಟ್ಟು ನಾವು ಕರ್ನಾಟಕದ ಮುಖ್ಯಮಂತ್ರಿನೋ ಅಥವಾ ಹಣಕಾಸು ಸಚಿವನೋ ಮಾಡ್ಬಿಟ್ರೆ ಏನಾಗ್ತಾರೆ? ಆವಿ ಬಟ್ಟೆನೂ ಬಿಚ್ಚಾಕ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ? ಅವ್ರಿಗೆ ಇವೆಲ್ಲ ಬೇಡ. ಧರ್ಮದ ಚೌಕಟ್ಟಲ್ಲಿರೋರು ಅಲ್ವೇ? ಧರ್ಮದ ಚೌಕಟ್ಟಲ್ಲಿರೋರಿಗೆ ವ್ಯವಹಾರ ಯಾಕೆ ಬೇಕು? ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಬಹಳ ಒಳ್ಳೆಯವರಾಗಿರೋದ್ರಿಂದ ಅವ್ರಿಗೆ ಅರ್ಥ ಸಚಿವರನ್ನಾಗಿ ಮಾಡ್ತಾ ಇದೀವಿ ಅಥವಾ ಆರ್ಥಿಕ ಸಚಿವರನ್ನಾಗಿ ಮಾಡ್ತಾ ಇದೀವಿ. ಯಾಕೆಂದ್ರೆ ಅವ್ರು ₹1 ತಿನ್ನಲ್ಲ. ಅವ್ರು ₹1 ತಿನ್ನಲ್ಲ ಅನ್ನೋದು ಎಷ್ಟು ಮುಖ್ಯನೋ, ₹1 ಟ್ಯಾಕ್ಸ್ ಹಾಕಲ್ಲ ಅನ್ನೋದು ಅಷ್ಟೇ ಮುಖ್ಯ ಅಲ್ವೇನ್ರಿ? ಅವ್ರು ಹೇಳ್ತಾರೆ ಬೇಡ ಟ್ಯಾಕ್ಸ್ ಹಾಕೋದು ಬೇಡ. ಯಾಕೆಂದ್ರೆ ಮನುಷ್ಯನಿಗೆ ದುಡ್ಡನ್ನು ಕಿತ್ಕೊಂಡು ಜೀವನ ಮಾಡೋದು ತಪ್ಪು ಅಂತಾರೆ, ಅದು ಧರ್ಮ. ಅವನು ತಗೊಂಡಾಗಲ್ಲ ಮುಂಡ್ರಿಸಿದ್ರೆ ಏನಾಯ್ತದೆ? ತಲೆ ಕೆಟ್ಟಬಿಟ್ಟು ಕೊನೆಗೆ ತ್ರಿಶಂಕು ಸ್ವರ್ಗ ಆಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಇವೆಲ್ಲ ಅದಿಷ್ಟ. ಅದಕ್ಕೆ ಹೇಳುವಂಥದ್ದು, ಯಾರಿಗೇನೋ ಅದನ್ನ ಮಾಡ್ತಾ ಹೋಗ್ಬೇಕು.
ಎಸ್, ಸಿದ್ಧಲಿಂಗ ಸ್ವಾಮೀಜಿಗಳು ಮಠವನ್ನ ಅಧ್ಯಾತ್ಮದ ಎಡೆಗೆ ತೆಗೆದುಕೊಂಡು ಹೋಗಿ ಎತ್ತರಕ್ಕೆ ತನ್ನ ಗುರುವನ್ನು ಮೀರುವಂತ ಶಿಷ್ಯ ಆಗ್ಬೇಕು. ಅವ್ರ ಮೇಲೆ ಸವಾಲಿದೆ. ಶಿವಕುಮಾರ ಸ್ವಾಮೀಜಿಗಳನ್ನು ಮೀರಿಸುವ ಅಥವಾ ಅವ್ರ ಸಮಕ್ಕೋಗಿ ನಿಲ್ಲುವಂತ ಸವಾಲನ್ನ ಇಟ್ಕೊಂಡಿದ್ದಾರೆ. ಲಕ್ಷಾಂತರ ಭಕ್ತರ ಆಶೋತ್ತರಗಳ ಕೇಂದ್ರವಾಗಿದೆ ಮಠ. ಆ ಮಠದ ಅಧಿಪತಿ ಅಂತಂದ್ರೆ ತಣ್ಣಗೋ ಅಥವಾ ಮೆತ್ತಗೋ ಕೂತ್ಕೊಳ್ಳೋದು ಅಂತ ಅಲ್ಲ, ಬರುವಂತ ಎಲ್ಲ ಭಕ್ತರ ಆಶೋತ್ತರಗಳನ್ನ ಈಡೇರಿಸುವಂತ ಸಾಕಾರ ಮೂರ್ತಿಯಾಗಿ ಅಲ್ಲಿ ಕೂತ್ಕೋಬೇಕು. ಬಹಳ ದೊಡ್ಡ ತಪಸ್ಸು, ಸಾಧ್ಯ ಇಲ್ಲ, ಅಷ್ಟು ಸುಲಭ ಅಲ್ಲ. ಹಾಗೇನೆ ಕ್ರೈಸ್ತರು, ಹಾಗೇನೆ ಮುಸಲ್ಮಾನರು, ಹೀಗೆ ಅವರ ಧರ್ಮದಲ್ಲಿದೆ. ಯಾರಿಗೆ ಯಾವ ಕೆಲಸನೋ ಆ ಕೆಲಸ ಮಾಡ್ತಾ ಹೋಗ್ಬೇಕು. ಈ ಖಾನ್ ಸಾಹೇಬ್ರು ಬೆಳಿಗ್ಗೆದ್ರೆ ನಮಾಜ್ ಮಾಡ್ಕೊಂಡು ಕೂತ್ಕೊಂಡು ಊರುದಾರ ಮಾಡ್ತಾನ? ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಲೇಖಕರು ಎಷ್ಟು ಸೂಕ್ಷ್ಮ ಹೇಳ್ತಾರೆ ನೋಡಿ. ಕೇಳಿದರೆ ನಾನು ಕುರಾನ್ ಪ್ರಕಾರ ನಡ್ಕೊಂತೀನಿ ಅಂತಾನೆ. ಎಲ್ಲಾದ್ರೂ ಉಂಟಾ? ದೇಶ ಆಳ್ಬೇಕಾಗಿರೋದು ಕುರಾನ್ ಪ್ರಕಾರನೋ, ಬೈಬಲ್ ಪ್ರಕಾರನೋ, ಮಹಾಭಾರತದ ಪ್ರಕಾರ ನಡ್ಕೋಬೇಕಾ? ಸಂವಿಧಾನದ ಪ್ರಕಾರ ನಡ್ಕೋಬೇಕಾ? ಯಾವ ಪ್ರಕಾರ ನಡ್ಕೋಬೇಕು? ಹೌದಲ್ಲ? ಈ ಪ್ರಕಾರ ನಡ್ಕಬಾರ್ದು ಅಂತಾನೆ ಒಂದು ಮಾದರಿ ಮಾಡಿಟ್ಬಿಟ್ಟಿದೀವಿ. ಯಾವ್ದದು? ಸಂವಿಧಾನ. ಅದೇ ತರ ನಡಿಬೇಕು. ನೀನು ಪರಿಚ್ಛೇದಗಳೇನೆ ಅಂತ ಅದೇ ತರ ನಡಿಬೇಕು. ಅರ್ಥ ಆಯ್ತು? ನೀನ್ ಧರ್ಮದ ಪ್ರಕಾರ ನಡ್ಕೊಂಡು ಹೋದ್ರೆ ಇಡೀ ದೇಶವೇ ಹತ್ಕೊಂಡು ಉರಿದು ಬಿಡುತ್ತೆ. ಹಾಗೆ ಇಲ್ಲಿ ನೋಡಿ, ಆ ಮುನ್ಸಿಪಾಲ್ಟಿಯವರೆಲ್ಲ ಮಸೀದಿ ಸುತ್ತುತ್ತಾ ಕಸ ತೆಗಿತಾ ಕೂತಿರ್ತಾರೆ. ಇನ್ನು ಮುನ್ಸಿಪಾಲ್ಟಿಯವರು ವರ್ಕ್ ಮಾಡೋರೆಲ್ಲ ಅವರೆಲ್ಲ ಬೇರೆ ಬೇರೆ ಜನಾಂಗದವ್ರೆ, ಅದು ಬೇರೆ ವಿಷಯ. ಆದರೆ ಅವರೆಲ್ಲ ಬೇರೆ ಎಲ್ಲೂ ಕೆಲಸ ಮಾಡಲ್ಲ. ಎಲ್ಲಿ ಮಾಡ್ತಾರೆ? ಮಸೀದಿ ಸುತ್ತಲೂ ಕಸ ತೆಗೆಯೋದು, ಒಂದು ಸಣ್ಣ ಕಸನ ಬೆಳೆದಾಗ ನೋಡ್ಕೊಂಡವ್ರೆ. ಯಾಕೆ? ಬೇಷನ್ಸ್. ಯಾರತ್ರ? ಖಾನ್ ಸಾಹೇಬ್ರ ಹತ್ರ ಬೇಷ್ ಅನ್ನಿಸ್ಕೋಬೇಕು ಅಂದ್ರೆ ಮಸೀದಿ ಚೆನ್ನಾಗಿರ್ಬೇಕು. ಈಗ ನೋಡಿ, ಈ ಕಾರ್ಪೊರೇಟರ್ ಮನೆ ಸುತ್ತಲೂ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇರ್ತಾರೆ ಈ ಕಸ ಹೊಡೆಯೋದು. ಬೇರೆ ರೋಡ್ಗಳಿಗೆ ಹೋಗಲ್ಲ. ಯಾಕಂದ್ರೆ ಕಾರ್ಪೊರೇಟ್ ಈಚೆ ಬಂದ್ರೆ ಸಖತ ಕಸ ಹೊಡೆದವ್ರೆ, ಹಿಂಗೆ ಮಾಡ್ತಾರೆ ಎಲ್ಲಾ ಕಡೆ ಅನ್ಕೊಂಡಿರ್ತಾನ. ಆ ಪಕ್ಕದ ಯಾವ್ದಾರು ಒಂದು ಕೊಳಗೇರಿ ತಾಣ ನೋಡಿ, ಸರ್ ಕಸ ಹೊಡೆಯೋರು 15 ದಿವಸ ಆಯ್ತು ಬಂದಿಲ್ಲ ಅಂತ. ಹೌದಾ? ನಮ್ಮ ಮನೆ ದಿನ ಹೊಡಿತಾನೆ, ನಿಮ್ಮ ಮನೆ ಹೊಡಿತಾನೆ. ಯಾಕೆ? ನಿಮ್ಮ ಹತ್ರ ಬೇಷ್ ಅನ್ಸ್ಕೋಬೇಕಲ್ಲ. ಇಲ್ಲಿ ಬರ ಅಲ್ವೇನ್ರಿ? ಮೊನ್ನೆ ನಿಟ್ಟೂರಲ್ಲಿ ಒಂದು ಘಟನೆ ಆಗ್ಬಿಟ್ಟಿದೆ. ಯಾವ್ದೋ ಒಂದು ಕಾರ್ ಅಡ್ಡ ಬಂದ್ಬಿಟ್ಟಿದೆ, ಲಾರಿ ಅಡ್ಡ ಬಂದ್ಬಿಟ್ಟಿದೆ, ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ದೌರ್ಭಾಗ್ಯಕ್ಕೆ ಏನೋ ಒಂದು ಅರ್ಧ ಗಂಟೆ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಡಿವೈಎಸ್ಪಿ ಅಲ್ಲಿಗೆ ಬಂದ್ಬಿಟ್ಟವ್ರೆ. ಅವರು ಜಿಪ್ ಪಕ್ಕಕ್ಕೆ ಏನಿದು ಹಂಗೆ ಹೆಂಗೆ ಅಂತ ಎಲ್ಲ ಗಲಾಟೆ ಮಾಡಿದ್ರೆ ಅಷ್ಟಕ್ಕೆ ಜನ ಇದ್ದಾರೆಲ್ಲ ನೋಡಿ, ಸರ್ ಸರಿಯಾಗಿ ಫ್ಲೈ ಓವರ್ ಆಗ್ತಾ ಇಲ್ಲ, ಹೈವೇ ಆಗ್ತಾ ಇದೆ, ಗೊತ್ತಿಲ್ಲ ನಿಟ್ಟೂರಲ್ಲಿ ಹೈವೇ ಆಗ್ತಾ ಇದೆ, ಬ್ರಿಡ್ಜ್ ಆಗ್ತಾ ಇದೆ, ಎಲ್ಲ ತೊಂದರೆ ಆಗ್ತಾ ಇದೆ, ಬೇಗ ಕೆಲಸ ಆಗ್ತಿಲ್ಲ ಅಂತ ಒಂದಷ್ಟು ಜನ ಹೇಳಿದ್ದಾರೆ. ಯಾರೋ ಒಬ್ಬ, ಈ ಸಾರ್ ನಿಮ್ದು ಪೊಲೀಸ್ ಇದಾರಲ್ಲ, ಅವರು ನಿಮ್ದು ಪೊಲೀಸ್ ಇದಾರ ಬರೀ ಬಂದು ಇಲ್ಲಿ ಏನದು ಮಾಮೂಲಿ ವಸೂಲಿ ಮಾಡ್ತಾರೆ ಅಷ್ಟೇ, ಏನು ಕೆಲಸ ಮಾಡೋದಿಲ್ಲ ಅಂತ. ಅಷ್ಟೇ ಸಾಕು ಡಿವೈಎಸ್ಪಿ. ಅವನು ಇನ್ಚಾರ್ಜ್ ಎಲ್ಲ ಹೆಸರು ಬರ್ಕೊಂಡು ಒಂದೇ ಸರಿ ಅಲ್ಲೆಲ್ಲೇ ಫೋನ್ಗಳು ಮಾಡಿ ಯಾಕೋ ಸುಗಿದ್ಬಿಟ್ಟು ಅವ್ರಲ್ಲಿ ಟಕ್ ಅಂತ ಬಂದವ್ರೆ ಹುಬ್ಬಿಯಿಂದ. ಯಾರು ಅಲ್ಲಿದ್ದಂತ ಇನ್ಸ್ಪೆಕ್ಟರ್ಗಳು ಎಲ್ಲ ಬಂದು ಮತ್ತೆಲ್ಲ ಬೈದು, ಏನಿದೆಲ್ಲ ಜನರ ದೃಷ್ಟಿಲಿ ಏನ್ ಅನ್ಕೊಂಡಿದ್ರು ನೀವು ಅಂತ ಚೆನ್ನಾಗಿ ಬೈದ್ಬಿಟ್ಟು ಸರ್ ಮಾಡಿದೆಲ್ಲ ಅಂತ ಹೇಳಿ ಹೊರಟು. ಹೋಗಿದ ತಕ್ಷಣ ಯಾವನದು ಹೇಳ್ದವನು ಗೊತ್ತಾಗೇ ಆಗತ್ತೆ. ಇದು ಉದ್ದೇಶಪೂರ್ವಕ ಎತ್ತಲಿಕ್ಕವ್ರು ಇದ್ದಾರೆ ಸರ್ ಅವರು ಸಾಕು ಹಿಡ್ಕೊಂಡು ಚೆನ್ನಾಗಿ ಹೊಡೆದಂತವ್ರೆ. ನನ್ಗನ್ಸಿದ್ದೇನು ಅಂದ್ರೆ, ನಮ್ ದೇಶದಲ್ಲಿ ಸತ್ಯ ಹೇಳೋದು ಸುಳ್ಳು ತಪ್ಪ? ಹೇಳ್ದವನ್ ಯಾರು ಅನ್ನೋದು ಬೇಡ ನನಗೆ. ಸತ್ಯ ಹೇಳೋದು ತಪ್ಪ? ಹಪ್ತ ವಸೂಲಿ ಮಾಡ್ತಾರೆ ಸುಳ್ಳು ಹಾಗಾದ್ರೆ ಒಂದೊಂದು ಸ್ಟೇಷನ್ಗೆ ಎಷ್ಟೆಷ್ಟು ದುಡ್ಡು ಹೋಗ್ತಾ ಇದೆ ಅನ್ನೋದು ಸುಳ್ಳ ಹಾಗಾದ್ರೆ, ಇಲಾಖೆಯ ಭ್ರಷ್ಟಾಚಾರ ಸುಳ್ಳ ಹಾಗಾದ್ರೆ, ಎಲ್ಲಿ ಸಾಬೀತ್ ಮಾಡ್ಲಿ ಬಂದು ಇಲಾಖೆ ಭ್ರಷ್ಟ ಮುಕ್ತವಾಗಿದೆ ಅಂತ ಸಾಬೀತ್ ಮಾಡ್ಲಿ ಯಾರಾದ್ರೂ ಧೈರ್ಯವಾದ ಒಬ್ಬ ಅಧಿಕಾರಿ ಬಂದು ನನ್ನ ಮೇಲೆ ಕೇಸ್ ಹಾಕಿ ಮಾನನಷ್ಟ ಮೊಕದ್ದಮೆ ಹಾಕಿ ಕೋರ್ಟಿಗೆ ಕರೆಸ್ಲಿ. ನನ್ನ ಸ್ಟೇಷನ್ಗೆ ಕರ್ಸೋದಲ್ಲ, ಸ್ಟೇಷನ್ಗೆ ಕರ್ಸಿ ಲಾಠಿ ಹಿಡ್ಕೊಂಡು ಎದುರಿಸ್ಬಿಟ್ಟು ನಮ್ ಕೈಲಿ ಬರ್ಸ್ಕೊಳೋದಲ್ಲ. ಬನ್ನಿ ಕೋರ್ಟಲ್ಲಿ ಮಾತಾಡೋಣ, ಬನ್ನಿ ವಾದ ಮಾಡೋಣ, ಬನ್ನಿ. ಇಲಾಖೆ ಸರಿ ಇದೆ ಅನ್ನೋದಾದ್ರೆ ನಾನ್ ನಿವೃತ್ತಿ ಅಂತೀನಿ, ಇಲಾಖೆ ಸರಿ ಇಲ್ಲ ಅನ್ನೋದಾದ್ರೆ ನೀವು ಇಲ್ಲಿ ಇಲಾಖೆಗೆ ಬೀಗ ಹಾಕ್ಬೇಕಾಗುತ್ತೆ. ಸತ್ಯ ಓಪನ್ ಆಗಿ ಹೇಳ್ತೀನಿ, ಈ ಹೋರಾಟದಲ್ಲಿ ನಾನೇ ಗೆಲ್ತೀನಿ. ಯಾಕೆಂದ್ರೆ ನಾನು ಎಲ್ಲಕ್ಕೋಸ್ಕರ ಹುಟ್ಟಿರೋನಲ್ಲ, ನ್ಯಾಯಕ್ಕೋಸ್ಕರ. ನ್ಯಾಯದಲ್ಲಿ ಇದೆ, ನಿಮ್ಗೂ ಗೊತ್ತಿದೆ ಇಲಾಖೆ ಎಷ್ಟು ಭ್ರಷ್ಟ ಆಗಿದೆ ಅಂತ ಗೊತ್ತಿದೆ. ಒಪ್ಕೊಳ್ಳೋಕೆ ರೆಡಿ ಇಲ್ವಲ್ರಿ ನೀವು? ಲಾಠಿ ಕೈ ಕೊಟ್ಟಿರೋದು ನಮಗೆ ರಕ್ಷಣೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ಅಸ್ತ್ರ ಇದೆ ಅಂತ, ಅದನ್ನೇ ತಾಂಡ್ ಗಡ್ಸಿ ಅಂತ ಅಲ್ಲ. ಇಂಥ ಅಮಾಯಕ ಸ್ಥಿತಿಯ ಜನರನ್ನ ದಬ್ಬಾಳಿಕೆ ಮಾಡ್ಕೊಂಡು ಬದುಕ್ತಾ ಇರುವಂತ ಸಾವಿರಾರು ಇಲಾಖೆಗಳು ನಮ್ಮ ದೇಶದಲ್ಲಿದ್ದಾರೆ. ಹೆಂಗ್ ಸರಿ ಹೋಗಿದೆ ನೋಡಿ. ಮುನ್ಸಿಪಾಲಿಟಿ ಅವರು ಮಸೀದಿ ಸುತ್ತಲೂ ಕಸ ತೆಗಿತಾರೆ, ಊರ್ ಕಸ ಗೊತ್ತಿಲ್ಲ ಅವ್ರಿಗೆ. ಮಸೀದಿಯನ್ನ ಶುದ್ಧವಾಗಿಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವನ ಕಡೆಯಿಂದ ಬೇಷ್ ಅನಿಸ್ಕೊಂಡು ಸಂಬಳ ಜಾಸ್ತಿ ಮಾಡಿಸ್ಕೋಬೇಕು ಅಂತ ಊರಲ್ಲಿರುವಂತ ಕಂತ್ರನಾಯಿಗಳು ಯೋಚನೆ ಗೊತ್ತಿಲ್ಲ ಅವ್ರಿಗೆ. ಬನ್ನಿ,
ಕೂತಿರ್ತಾರೆ ಎಂದು ನಿರಂತರವಾಗಿ ಚಾಟಿ ಬೀಸಿ ಒದರುತ್ತಿದ್ದ ಪುಟ್ಟಯ್ಯ ಪಕ್ಕನೆ ಮಾತಿನ ಮಧ್ಯೆ ಜಬ್ಬಾರನ ಮುಸಲ್ಮಾನ ಎಂಬುದನ್ನು ಗಮನಿಸಿ, ಯಾಕೆ ಪಕ್ಕದಲ್ಲಿ ಒಬ್ರು ಸಾಬ್ರಿದ್ದಾನೆ. ಏನು ನಮ್ ಸಾಬ್ರಿಗೆ ಬೈತೀಯ ನೀನು ಅಂತ ಹೇಳ್ಬಿಟ್ರೆ, ಯಾಕೆಂದ್ರೆ ಇಲ್ಲಿ ವ್ಯಕ್ತಿಗತವಾಗಿ ಬೈತೀವೋ ಇಲ್ವೋ ಗೊತ್ತಿಲ್ಲ, ಯಾವ ವ್ಯಕ್ತಿಗೆ ಬೈತಾ ಇದ್ವಿ ಅನ್ನೋದು ಬೇಕಾದಷ್ಟು ಸಮಸ್ಯೆಗಳಾಗುವಂತ ಸಾಧ್ಯತೆ ಇದೆ. ಜಮೀರ್ ಅಹ್ಮದ್ಗೆ ಬೈದ್ಬಿಟ್ರೆ ಇಡೀ ಮುಸಲ್ಮಾನ ಗುಂಪೆ ನಮ್ಮನ್ನು ಅವಹೇಳನ ಮಾಡದ. ಅರ್ಥ ಆಗ್ತಿದೆ? ಇಂಥದ್ದು ದೌರ್ಭಾಗ್ಯಗಳನ್ನ ನಾವೆಲ್ಲ ಕಡೆ ನೋಡ್ತೇವೆ. ಯಾವುದೋ ಒಂದು ದಲಿತ ವ್ಯಕ್ತಿಗಾದಂತ ಅವಮಾನ ಇಟ್ಕೊಂಡು ಇಡೀ ದಲಿತರಿಗೆ ಅವಮಾನ ಅಂತ ಅನ್ಕೊಳ್ಳೋದು, ಯಾರೋ ಒಬ್ಬ ಲಿಂಗಾಯತ ವ್ಯಕ್ತಿಗಾದಂತ ಅವಮಾನ ಇಟ್ಕೊಂಡು ನಮ್ಮ ಸಮಾಜವನ್ನು ಅನಿಷ್ಟವಾಗಿ ನೋಡ್ತಾವೆ. ಎಲ್ಲ ಇದು ಬಿಡ್ರಿ, ಇದು ವ್ಯಕ್ತಿಗತವಾದ ಸಮಸ್ಯೆಗಳು. ಎಲ್ಲಾ ಧರ್ಮದಲ್ಲೂ ಕೆಟ್ಟವರು ಅವ್ರೆ, ಒಳ್ಳೆಯವರು ಅವ್ರೆ. ಅರ್ಥ ಆಯ್ತಲ್ಲ? ಶಿಕ್ಷೆ ಕೊಡೋ ಹಾಗಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಡೋದು, ಒತ್ತಡ ತರೋದು, ರಾಜಕೀಯ ಪ್ರಭಾವಗಳನ್ನ ತರೋದು, ರಸ್ತೆಗಿಳಿದು ಹೋರಾಟ ಮಾಡೋದು. DK ಶಿವಕುಮಾರ್ ಅರೆಸ್ಟ್ ಮಾಡಿದ್ಕೆ ಏನ್ ಇಡೀ ಒಕ್ಕಲಿಗ್ರೆ ನಮ್ದೇನೋ ಕಳ್ಕೊಂಡ್ಬಿಟ್ಟು ಅಂತ ರೋಡಿಗಿಳಿದಿದ್ದು ನೋಡಿದೀವಿ, ಅದೆಲ್ಲ ನೋಡಿದೀವಿ. ನಾನು ಹೇಳೋದು, DK ಶಿವಕುಮಾರ್ನ ಅರೆಸ್ಟ್ ಸುಮ್ನೆ ಯಾರಾದ್ರೂ ಮಾಡಕ್ಕಾಗುತ್ತಾ? ಅಗತ್ಯ ಇಲ್ಲದೆ ಅರೆಸ್ಟ್ ಮಾಡಕ್ ಸಾಧ್ಯನಾ? ಅರ್ಥ ಆಗ್ತಿದ್ಯಲ್ಲ? ಅದಕ್ಕೆ ಜಾತಿ ಬೆಂಬಲ ಕೊಟ್ಟು ಅವನು ಯೋಚನೆ ಮಾಡಿ, ಜೈಲಿಂದ ರಿಲೀಸ್ ಆಗಿ ಬಂದಿಲ್ಲ. ಅರ್ಥ ಆಯ್ತಲ್ಲ? ಅವ್ರ ಬೇರೆ ಮೇಲೆ ಇಚ್ಛೆ ಇರೋದು ಗೊತ್ತಿರ್ಬೇಕು. ಕೇಸ್ ನಡೀತಾ ಇತ್ತು ಈಗಲೂ. ಜೈಲಿಂದ ಈಚೆಗೆ ಬಂದಿದ ತಕ್ಷಣನೇ ಅವನನ್ನ ಓಪನ್ ಲಾರಿಲಿ ಕೂಡಿಸ್ಕೊಂಡು ಮೆರವಣಿಗೆ ಮಾಡಿಸೋ ಮಟ್ಟಕ್ಕ ನಮ್ಮ ನೈತಿಕತೆ ಹೋಗುತ್ತೆ ಅನ್ನೋದಾದ್ರೆ ವಾಟ್ ಇಸ್ ದಿಸ್? ಇಂಡಿಯಾ ಎಲ್ಲಿಗಾಗ್ತಾ ಇದೆ? ಹಂಗಾದ್ರೆ ಜೈಲಿಗೆ ಹೋಗ್ಬರೋರೆಲ್ಲ ಹೀರೋಗಳೇನ್ರಿ? ಅದಕ್ಕೆ ನಾವು ಉದಾಹರಣೆ ಕೊಡೋದು, ಕೃಷ್ಣ ಜೈಲಲ್ಲಿ ಇರ್ಲಿಲ್ವೇ? ಗಾಂಧೀಜಿ ಜೈಲಿಂದ ಬರ್ಲಿಲ್ವೇ? ನೆಹರು ಕೂಡ ಜೈಲಲ್ಲಿ ಇರ್ಲಿಲ್ವೇ? ನಮ್ ದೇಶ ಆಳಿದಂತೆ ಎಲ್ಲಾ ರಾಷ್ಟ್ರ ನಾಯಕರು ಜೈಲಲ್ಲಿ ಬಂದವರೇ ಅಲ್ವೇ? ಕೆಲಸ ಮಾಡಿ, ಜೈಲಲ್ಲಿರುವ ಎಲ್ಲಾ ನಟೋರಿಯಸ್ ಕಿಲ್ಲರ್ಗಳನ್ನ ಕರ್ಕೊಂಡ್ಬಂದು ಎಲೆಕ್ಷನ್ ಗೆಲ್ಲಿಸ್ಕೊಂಡು ಸುಮ್ನೆ ಯಾಕೆ ನೀವೆಲ್ಲ ಮನೇಲಿ ಅವ್ರ ಆಳ್ಕಂತ. ಅರ್ಥ ಆಗ್ತಿದ್ದಲ್ಲ? ಎಲ್ಲ ಅವಕಾಶವಾದ ಬನ್ನಿ ಸರಿ ಎಂದು ನಿರಂತರವಾಗಿ ಚಾಟಿ ಒದರುತ್ತಿದ್ದ ಆತನಿಗೆ ಪಕ್ಕದಲ್ಲೇ ಇದ್ದಂತ ಜಬ್ಬಾರ್ ಮುಸಲ್ಮಾನ ಅಂತ ಗೊತ್ತಾಗಿದ ತಕ್ಷಣ ಅವನ ಮನ್ಸಿಗೆ ನೋವಾಗಬಾರ್ದಲ್ಲ, ಪಟ್ಟನೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟ. ಆ ಮಧ್ಯೆ ಮುಸಲ್ಮಾನ ಎಂದು ಗಮನಿಸಿ, ಹಂಗಂತ ಸಾಬ್ರ ಮೇಲೆ ನನಗೆ ಸಿಟ್ಟಿಲ್ಲ. ನನಗೆ ಸಿಟ್ಟು ಯಾರ ಮೇಲೆ? ಖಾನ್ ಸಾಹೇಬ್ರ ಮೇಲೆ ಅಷ್ಟೇ. ಯಾಕೆಂದ್ರೆ ಜಬ್ಬಾರ್ನಂತ ಒಳ್ಳೆ ಸಾಬ್ರು ಇದಾರೆ. ಶುರು ಮಾಡ, ಯಾಕೆ ಅವನ ಹತ್ರ ಸಹಿ ಅನ್ನಿಸ್ಕೋಬೇಕಲ್ಲ, ಮತ್ತೆ ಇದನ್ನೇ ತಿಪ್ಪೆ ಸಾರಿಸೋದು. ಅರ್ಥ ಆಯ್ತಾ? ಹಂಗಂತ ನನಗೆ ಸಾಬ್ರ ಮೇಲೆ ಸಿಟ್ಟಿಲ್ಲ. ನಂದೇನಪ್ಪಾ ಅಂದ್ರೆ ಇರೋ ವಿಷಯ ಮುಚ್ಚುಮರೆ ಎಂದೇ ಹೇಳ್ಬಿಡೋದು ಅಷ್ಟೇ. ಏನ್ ವಿಷಯ ಇದೆಯೋ ಅದನ್ನ ಹೇಳ್ಬಿಡೋದು, ಅಷ್ಟು ಬಿಟ್ರೆ ಖಂಡಿತ ನನ್ಗೆ ಯಾರ ಮೇಲೆ ದ್ವೇಷವೂ ಇಲ್ಲ, ಖಂಡಿತ ನನ್ಗೆ ಯಾರ ಮೇಲೆ ಈರ್ಷೆಯೂ ಇಲ್ಲ. ಖಾನ್ ಸಾಹೇಬ್ರು ಮಾಡ್ತಿರೋದ್ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಅಂದ. ಸರಿ, ಇನ್ನೊಂದು ಮುಂದೊಂದು ಮಾಡೋರ್ನ ಕಂಡ್ರೆ ನಂಗೆ ಆಗೋದೇ ಇಲ್ಲ ಎಂದು ಜಾಗರೂಕತೆ ಎಚ್ಚರಿಕೆ. ಯಾಕೆ? ಮಾತಿಂದ ಸಮಸ್ಯೆ ಸಿಗಾಕೊಂಡು ಖಾನ್ ಸಾಹೇಬ್ರು ಮತ್ತೆ ಒಂದಷ್ಟು ಮುಸಲ್ಮಾನರ ವಿರೋಧ ಕಟ್ಕೋಬೇಕು. ಇವ್ರು ಯಾರು ಕೂಡ ಬದಲಾವಣೆ ತರೋರಲ್ಲ, ಅವಕಾಶವಾದಿಗಳು ಅಷ್ಟೇ. ಲೇಖಕರನ್ನ ದಿಕ್ ತಪ್ಪಿಸ್ತಾ ಇದ್ದಾರೆ. ಎಚ್ಚರಿಕೆಯಿಂದ ಒಂದಷ್ಟು ಮಾತನ್ನ ಬದಲಾಯಿಸ್ತಾರೆ. ಬನ್ನಿ, ನಾವು ಬರ್ತೀವಿ, ನಿಮ್ ಮುಂದೆ ನಡೀರಿ ಸಾರ್, ಈ ತರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮ್ಗೇನ್ ಭಯವಾ? ಹುಚ್ಚು ನಾಯಿ ಕೈಲಿ ಕಚ್ಚಿಸ್ಕೊಂಡು ಪ್ರಾಣ ಕಳ್ಕೊಂಡವ್ರು ನಾವಲ್ವಾ? ಪ್ರೆಸಿಡೆಂಟ್ಗೆ ಗೊತ್ತಾಗುತ್ತೆ ಹೇಳಿ ಎಂದು ನಿರ್ಧಾರ ಪದ್ಧತಿಯಲ್ಲಿ ಜಬ್ಬಾರ್ ಹೇಳಿದ. ಈ ಮಾತನ್ನ ಕೇಳ್ತಾ ಇದ್ದಂತ ಜಬ್ಬಾರ್, ಹೌದು ಸಾರ್, ಹೌದು ಪ್ರೆಸಿಡೆಂಟ್ ಇರೋಲ್ಲ, ಅವ್ರಿಗೇನು ಗೊತ್ತಾಗುತ್ತೆ? ಅವ್ರು ಅಲ್ಲಿ ಬೆಚ್ಚಗೆ ಕೂತಿರ್ತಾರೆ, ನಾನ್ ನೋಡಿ ಇಲ್ಲಿ ಕಚ್ಚಿಸ್ಕೊಂಡಿದ್ದೀನಲ್ವಾ, ಕಚ್ಚಿಸ್ಕೊಂಬಾರ್ದು ಜಾಗಕ್ಕೆ, ನೀವು ನಡೆ ಸರ್ ಮುಂದೆ, ನಾವು ಬರ್ತೀವಿ. ಕಚ್ಚಿಸ್ಕೊಂಡಿದೀವಿ ಅಂತ ಹೇಳಕ್ ನಮ್ಗೇನ್ ಭಯವೇ? ಅಥವಾ ನಾಯಿ ಕಾಟ ಇದೆ ಅಂತ ಹೇಳಕ್ ನಮ್ಗೇನ್ ಭಯವೇ? ಖಂಡಿತ ಬರ್ತೀವಿ, ನಡ್ರಿ ಸಾರ್, ಕಚ್ಚಿಸ್ಕೊಂಡು ಅನುಭವಿಸೋರು ನಾವ್ ತಾನೇ ಅಂತ ಜಬ್ಬಾರ್ ತಾನು ಕೂಡ ಹೋರಾಟಗಾರ ಎಂಬ ರೀತಿಯಲ್ಲಿ ಲೇಖಕರಿಗೆ ತೋರ್ಪಡಿಸ್ಕೊಂತ ಇದ್ದಾರೆ. ಅರ್ಥ ಆಯ್ತಲ್ಲ? ನೋಡಿ, ನಾವು ಬರ್ತೀವಿ ನಡ್ರಿ ಸರ್, ಖಂಡಿತ. ಪುಟ್ಟ ಹೇಳ್ದಂಗೆ ನನಗೂ ಕೂಡ ಅಸಮಾಧಾನ ಇದೆ. ನಮ್ಮ ಧರ್ಮನ ಏನ್ ಹೇಳುತ್ತೆ ಅಂದ್ರೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂತ ಹೇಳುತ್ತೆ, ಬರೀ ಮಸೀದಿಯಲ್ಲೇ ಕೂತ್ಕೊಂತ ಹೇಳೋದಿಲ್ಲ. ಅಂದ್ಮೇಲೆ ನಮ್ಮ ಪ್ರೆಸಿಡೆಂಟ್ ಸಾಹೇಬ್ರು ನಾಯಿಗಳ ಬಗ್ಗೆ ಈ ರೀತಿ ನಿರ್ಧಾರ ತಗೊಂಡಿಲ್ಲ ಅನ್ನೋದಾದ್ರೆ ತಪ್ಪಲ್ವೇ? ಯಾಕೆಂದ್ರೆ ಅದರಿಂದ ತೊಂದರೆ ಆಗ್ತಿರೋದು ಹಿಂದೂಗಳಿಗೂ ಮುಸಲ್ಮಾನರಿಗೂ ಅಲ್ಲ, ಯಾರಿಗೆ? ಎಲ್ಲರಿಗೂ. ಈ ನಾಯಿ ಏನಾದ್ರು ಬಂದು ನನ್ನನ್ನು ಯಾಕೆ ಕಚ್ಚೈತೀಗ? ಅದೇ ಕೇಳ್ತಾ ನೀನ್ ಯಾವ ಧರ್ಮನೋ ಅಂತ ಕೇಳ್ಕಚ್ಚ ಇಲ್ಲ ಅಲ್ವಾ? ಎಲ್ಲ ಧರ್ಮದವ್ರಿಗೆ ಆಗುತ್ತಲ್ವಾ? ಅಂದ್ಮೇಲೆ ಕೇಳ್ತೀವಿ ನೋಡಿ ಸರ್, ನೋಡಿ ನಮ್ಗೇನ್ ಭಯವಾ? ಹುಚ್ಚು ನಾಯಿ ಕೈಲಿ ಕಚ್ಚಿಸ್ಕೊಂಡು ಪ್ರಾಣ ಕಳ್ಕೊಂಡವ್ರು ನಾವಲ್ವಾ? ಅವ್ರೇನು ಕಾರಲ್ಲಿ ಓಡಾಡ್ತಾರೆ,
ಕಿತ್ತೋಗಿರೋ ಲೂನದಲ್ಲಿ ಓಡ್ತಾ ಇರೋನು ಅಥವಾ ನಡ್ಕೊಂಡು ಓಡಾಡೋ ನಾವಲ್ವಾ, ಸಮಸ್ಯೆ ಆಗ್ತಿರೋದು ನಮ್ಗಲ್ವಾ. ಹಾಗಾಗಿ ನಡ್ರಿ ಕೇಳ್ತೇವೆ, ಪ್ರೆಸಿಡೆಂಟ್ಗೆ ಏನ್ ಗೊತ್ತಾಗುತ್ತಿದೆಲ್ಲ ಎಂದು ನಿರ್ಧಾರದ ಧ್ವನಿಯಲ್ಲಿ ಹೇಳಿದ ಜಬ್ಬಾರ್ ನಾನು ಒಬ್ಬ ಹೋರಾಟಗಾರ, ಎದುರ್ಕೋಬೇಡಿ ಸರ್, ನಿಮ್ ಜೊತೆ ನಾನು ಇದೀನಿ ಅನ್ನುವಂತ ಮಾತಿನ ರೂಪದಲ್ಲಿ ಹೇಳಿದೆ. ನಾನು ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರು ಬರಲು ಹೇಳಿ ಮುನ್ಸಿಪಾಲಿಟಿ ಆಫೀಸ್ ಕಡೆಗೆ ಹೊರಟೆ. ಕೊಂಚ ದೂರ ಹೋಗಿ ಹಿಂದಿರುಗಿ ನೋಡಿದರೆ ಜಬ್ಬಾರ್ ಪುಟ್ಟಯ್ಯ ಇಬ್ಬರು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಕಾಲು ಕಿಡುತ್ತಿರುವುದು ಕಂಡಿತು. ಎಂಥ ಹೋರಾಟಗಾರಪ್ಪ ಇವರು ಅಂದ್ರೆ. ಆಯ್ತು ಕಣ್ರಿ, ಒಂದ್ ಕೆಲಸ ಮಾಡಿ, ನಾನು ನನ್ನ ಗಾಡಿಲಿ ಹೋಗಿರ್ತೀನಿ, ಜಬ್ಬಾರ್ ನಿನ್ ಲೋನದಲ್ಲಿ ಇವ್ರು ಕುಂಡಿಸ್ಕೊಂಡು ಬಂದ್ಬಿಡೋ, ಅದೇನಾಗುತ್ತೋ 3 ಜನ ಕೇಳೇ ಬಿಡೋಣ. ನೀವು ನಡ್ರಿ ಸರ್, ನೀವು ಬರೋದ್ರೊಳಗೆ ಅಲ್ಲಿ ಇರ್ತೀವಿ ನಾವು ಅಂದ ಪುಟ್ಟಯ್ಯ. ಸರ್ ಹಿಂಗ್ ಹೋಗಿ ಸರ್, ಹಂಗೆ ಬಂದ್ಬಿಡ್ತೀವಿ ನಾವು. ಆಯ್ತು ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಬಂದು ನೋಡುತ್ತಾಳೆ ಇವ್ರು ಏನ್ ಮಾಡ್ತಾವೆ ಅಂತ. ಒಂದಷ್ಟು ದೂರ ಒಬ್ಬರು ಹಿಂದಕ್ಕೆ ನೋಡಿದ್ರೆ ಪುಟ್ಟಯ್ಯ ಹಾಸ್ಪಿಟಲ್ ಕಡೆಗೆ ಹೋಗ್ತಾವನೆ, ಇವ್ರು ದೂರ ತಾಂಡಿ ಈ ಕಡೆಗೆ ಹೋಗ್ತಾವನೆ. ಬಂದ್ರಲ್ಲ ಕತೆ. ಇಬ್ಬರು ಪರಸ್ಪರ ವಿರುದ್ಧ ದಿಕ್ಕಿಗೆ, ಅಂದ್ರೆ ಪುಟ್ಟಯ್ಯ ಕಾಂಪೌಂಡ್ ಒಳಗಿಂದ ಹಾಸ್ಪಿಟಲ್ ಒಳಗೆ ಸೇರ್ಕೊಂಡ, ಜಬ್ಬಾರು ಪೇಪರ್ ತಗೊಂಡು ಅಥವಾ ಲೂನ ತಳ್ಕೊಂಡು ಇನ್ನೊಂದು ಕಡೆಗೆ ತಿರಿಕಂಡ. ನನ್ನಿಂದ ಉಳಿದವ್ರು ಯಾರು ಇಲ್ಲ. ಅರ್ಥ ಆಯ್ತಾ ನೋಡಿ. ಸ್ಕೂಟರ್ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರು ಬರಲು ಹೇಳಿ ಮುನ್ಸಿಪಾಲಿಟಿ ಆಫೀಸ್ ಕಡೆಗೆ ಹೊರಟೆ. ಕೊಂಚ ದೂರ ಹೋಗಿ ಹಿಂದಿರುಗಿ ನೋಡಿದೆ. ದೂರ ರಸ್ತೆ ನೇರವಾಗಿದೆಯಲ್ಲ, ಒಂದಷ್ಟು 100-200 ಮೀಟರ್ ಮುಂದಕ್ಕೆ ಹೋಗಿ ಹಿಂದಕ್ಕೆ ನೋಡಿ ಇವ್ರು ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಪುಟ್ಟಯ್ಯ ಮತ್ತು ಜಬ್ಬಾರ್ ಇಬ್ಬರು ಸಂಪೂರ್ಣ ವಿರುದ್ಧ ದಿಕ್ಕಿಗೆ. ಪುಟ್ಟಯ್ಯ ಪೂರ್ವದ ಕಡೆಗೆ ಹೊರಟ್ರೆ ಜಬ್ಬಾರ್ ಪಶ್ಚಿಮದ ಕಡೆಗೆ ಹೊರಟವನೆ. ಹಂಗಾದ್ರೆ ಇವರಿಬ್ರು ಎಲ್ಲಿಗೆ ಬರಲ್ಲ, ಹೌದಲ್ಲ? ಬಂದಿದ್ರೆ ಅವರಿಬ್ರು ನನ್ನಿಂದ ಬರ್ಬೇಕಿತ್ತು. ಅವನ ಆ ಕಡೆಗೆ ಹಾಸ್ಪಿಟಲ್ ಕಡೆಗೆ ಹೊರಟ, ಇವನ್ ಈ ಕಡೆಗೆ ತನ್ನ ಪತ್ರಿಕೆ ಹಂಚಕೊಳ್ಟ, ಮುಗ್ದೋಯ್ತು ಅಷ್ಟೇ ಅಂತ ಹೊರಟಿದ್ದರು. ನನಗೆ ತಕ್ಷಣ ಆ ಅವಿವೇಕಿಗಳ ಮಾತಿನ ತಾಳಕ್ಕೆ ತಕ್ಕಂತೆ ಕುಣಿದು ನನ್ನ ನಡವಳಿಕೆ ಬಗ್ಗೆ ನಗು ಬಂತು. ನೋಡಿ, ನಾನು ಅಂತ ಅವಿವೇಕಿಗಳ ಮಾತಿನ ತಾಳಕ್ಕೆ ಕುಣಿದ ನನ್ನ ನಡವಳಿಕೆ ಬಗ್ಗೆ ನನಗೆ ನಗು ಬಂತು. ಛೇ, ಎಂತ ದಡ್ಡ ನಾನು. ಗಂಟೆಗಟ್ಟಲೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದಲ್ಲದೆ ಈ ಅವಿವೇಕಿಗಳಿಂದ ಪ್ರೆಸಿಡೆಂಟ್ ಬೇರೆ ನೋಡಕೊಳ್ತೀನಿ. ಇವ್ರಿಗೆ ಬೇಡ, ಯಾರು ಏನು ಬೇಡ, ಇವ್ರಿಗೆ ಸುಮ್ಮನೆ ಮಾತಾಡ್ತಾರಷ್ಟೇ. ಇವ್ರಿಗೆಲ್ಲ ಬೇಕೆಂದಿದ್ರೆ ಈ ಊರಲ್ಲಿ ಇಂಥ ಸಮಸ್ಯೆನೇ ಆಗ್ತಾ ಇರ್ಲಿಲ್ಲ. ನಿಜ ಅಲ್ವಾ? ಸಮಸ್ಯೆನ ಬಗೆಹರಿಸುವ ಮತ್ತು ಸಮಸ್ಯೆನ ಬೆಳಕಿಗೆ ತರುವಂತ ಯಾವ ಗುಣವೂ ಇವ್ರಿಗಿಲ್ಲ. ಬದಲಾಗಿ ಮಾತಿನ ಚಪಲ ಜಾಸ್ತಿ ಇದೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಕ್ ಚೆನ್ನಾಗವ್ರೆ. ಗೌರಿಗೂ ಕಚ್ಚುಂಟೈತಂತೆ, ಅದು ಬಂದೆ ಅದಕ್ಕೆ ನಾವು ಹುಚ್ಚು ಬಂದ್ರೆ ಹಂಗಾಗಿರುತ್ತೆ. ಅದೆಲ್ಲ ಆಗುವಂತ ವಿಷಯನೇ ಅಲ್ಲ. ಸುಮ್ಮನೆ ವಿಚಿತ್ರವಾಗಿ ನನ್ನ ಹತ್ರ ಒಂದಷ್ಟು ಉದ್ವೇಗ ತರುವಂತ ಮಾತುಗಳನ್ನ ಆಡಿ ನನ್ನನ್ನ ದಿಕ್ ತಪ್ಪಿಸಿ ಮುನ್ಸಿಪಾಲಿಟಿ ಮನೆ ಕಳಿಸ್ತಾ ಇದ್ದಾರೆ. ಬನ್ನಿ. ಹಾಗಾಗಿ ತಕ್ಷಣ ನನ್ನ ಈ ಅವಿವೇಕಿಗಳ ಮಾತಿನ ತಾಳಕ್ಕೆ ತಕ್ಕಂತೆ ಕುಣಿದ ನನ್ನ ನಡವಳಿಕೆ ಬಗ್ಗೆ ನನಗೆ ಬಂತು. ನನ್ನ ಬಗ್ಗೆ ನನಗೆ ಅಸಹ್ಯ ಮತ್ತು ಒಂದಿಷ್ಟು ನಾಚಿಕೆ ಆಯ್ತು. ಛೇ, ಎಂತೆಂಥವ್ರ ಮಾತುಗೆಲ್ಲ ನಾನು ಸೊಪ್ಪಾಕಿ ಏನೇನೋ ಮಾಡಕ್ ಹೊರಟಿದ್ದೀನಲ್ಲ, ನನಗೆ ಬುದ್ಧಿ ಇಲ್ವಾ? ಯಾಕೆ ನಾನು ದಡ್ಡಂದರ ಆದೆ? 4 ಒಳ್ಳೆ ಮಾತು ಅಥವಾ 4 ಒಳ್ಳೆಗೆ ಮಾತು ಕೇಳಿದ ತಕ್ಷಣ ನನ್ನಲ್ಲಿ ಇಷ್ಟೊಂದು ಬದಲಾವಣೆ ಆಗ್ಬಿಡ್ತಲ್ಲ ಅಂತ ನನ್ನ ಬಗ್ಗೆ ನನಗೆ ನಗು ಬಂತು. ಅವರಾರಿಗೂ ಇಲ್ಲದ ಆಸ್ತಿ ನನಗೆ ಏಕೆ ಎಂದು ಚಿಂತಿಸಿದೆ. ಇವ್ರಿಗೆ ಯಾರಿಗೂ ಬೇಕಿಲ್ಲದ ವಿಚಾರ ನನಗೆ ಯಾಕೆ? ಹೌದಲ್ಲ? ಭಾರತೀಯರಿಗೆ ಯಾರಿಗೂ ಬೇಕಿಲ್ಲದ ವಿಚಾರ ಗಾಂಧಿಗೆ ಯಾಕೆ ಅಂತ ಕೂತಿದ್ದಿದ್ರೆ ದೇಶ ಏನಾಗ್ತಿತ್ತು? ಪ್ರಶ್ನೆ ಮಾಡಿ. ಇವ್ರು ಯಾರಿಗೂ ಇಲ್ಲದ ಉಸಾಬರಿ ಸುಭಾಷ್ ಚಂದ್ರ ಬೋಸ್ಗೆ ಯಾಕೆ ಅಂತ ಅವಯ್ಯ ತಿಕ್ಲಿಡ್ದಂಗೆ ಊರೂರು ತಿರುಗದಲ್ಲೇ ಇದ್ರೆ ಏನಾಗ್ತಿತ್ತು? ನಿಜ ಅಲ್ವೇನ್ರಿ? ಇವ್ರಿಗೆ ಯಾರು ಇಲ್ಲದ ಉಸಾಬರಿ ನನಗೆ ಯಾಕೆ ಅಂತಂದು ಸಂಸತ್ ಭವನಕ್ಕೆ ಹೋಗಿ ಏನು ಭಗತ್ ಸಿಂಗು ರಾಜಗುರು ಸುಖದೇವ್ ಬಾಂಬಾಕ್ದಲ್ಲಿ ಇದ್ರೆ ಏನಾಗ್ತಿತ್ತು? ಸುಮ್ಮನೆ ಇರ್ಬೋದಿತ್ತಲ್ವ? ಅವ್ರ ಪಾಡಿಗೆ ಅವರು ಹೊಲದಲ್ಲಿ ಗೈಕೊಂಡು ತಿನ್ಕೊಂಡು ಇರ್ಬೋದಿತ್ತು, ತೊಂದರೆ ಇರ್ಲಿಲ್ಲ. ಅವರೆಲ್ಲ ಹೋರಾಟ ಮಾಡಿದ್ದು ಎಲ್ಲರಿಗೂ ಯಾಕೆ ಅಂತ ಬಿಟ್ಟವ್ರೆ. ನಾವು ಬಿಟ್ರೆ ಯಾರಿಗೇನು ಸಿಗಲ್ಲ, ನಾವಾದ್ರೂ ಶುರು ಮಾಡೋಣ. ಹೋರಾಟ ಪ್ರಾರಂಭ ಆಗಕ್ಕೆ 1000 ಜನ ಬೇಕಿಲ್ಲ, ಹೋರಾಡುವಂತ ಒಬ್ಬ ಸಿಕ್ಕಿದ್ರು ಸಾಕು. ಆ ಹೋರಾಟಕ್ಕೊಬ್ಬ ನಾಯಕ ಸಿಗ್ತಾನೆ. ಅಂತ ಆಗ್ತಿದ್ಯಲ್ಲ? ಹಾಗಾಗಿ ಒಂದು ಊರಿನ ಬದಲಾವಣೆಗೆ ಇಡೀ ಊರೇ ಎದ್ದು ನಿಲ್ಬೇಕಾಗಿಲ್ಲ, ಬದಲಾಯಿಸುವ ದೃಷ್ಟಿಕೋನ ಇರೋ ಒಬ್ಬ ನಾಯಕ ಬೇಕಾಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಬನ್ನಿ. ಸರಿ, ಕೊಂಚ ಕೊನೆಗೆ ನನಗನ್ನಿಸ್ತು, ನನಗೆ ಆಸ್ತಿ ಅಂದ್ರೆ ಆಸಕ್ತಿ. ಆಸ್ತಿ ಅಂದ್ರೆ ಆಸಕ್ತಿ. ಯಾರಿಗೂ ಇಲ್ಲದ ಆಸಕ್ತಿ ನನಗೆ ಯಾಕೆ ಅನಿಸ್ತು. ಚಿಂತೆ ಮಾಡಿದೆ. ಆದರೂ ಪ್ರೆಸಿಡೆಂಟರ ಹತ್ತಿರ ಜಗಳ ಮಾಡಲು ಮಾನಸಿಕವಾಗಿ ತಯಾರಾಗಿದ್ದರಿಂದ ಯೋಚನೆ ಮಾಡಿದೆ. ಆಲ್ರೆಡಿ ಪ್ರೆಸಿಡೆಂಟ್ ಹತ್ರ ಮಾತಾಡ್ಲಿಕ್ಕೆ ಒಂದಿಷ್ಟು ಮಾನಸಿಕವಾಗಿ ಸಿದ್ಧ ಆಗ್ಬಿಟ್ಟಿದ್ದೀನಿ. ಅಲ್ಲದೆ ಇಡೀ ಊರು ಅವಿವೇಕಿಗಳ ತರ ಇದ್ರು ನಾನು ಆ ಕೆಲಸ ಮಾಡಬಾರ್ದು. ನನ್ಗೊಂದಷ್ಟು ಜವಾಬ್ದಾರಿ ಇದೆ. 4 ಜನನ ಪ್ರಶ್ನೆ ಮಾಡುವಂತ ಅಧಿಕಾರವನ್ನ ಸಮಾಜದಲ್ಲಿ ಉಳಿಸ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಅದನ್ನ ಬಳಸಿ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಕೇವಲ ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗೋದ್ರ ಬದಲು ಪ್ರೆಸಿಡೆಂಟ್ರನ್ನ ಕಂಡು ಹೋಗೋದೇ ಒಳ್ಳೇದು.
ನಾನು ಈಗಲೇ ಪ್ರೆಸಿಡೆಂಟ್ ಹತ್ರ ಹೋದ್ರ ಸಾ ಕೇಳಿರ ಸಾ ಅಂತ ಇವ್ರೇನ್ ಬಂದ ನಾನೇನ್ ಕೇಳಲ್ಲ, ಅಥವಾ ಇವ್ರು ಹೇಳಿರುವಂತಾನೆ ನಾನು ಹೋಗಲ್ಲ. ಸುಮ್ಮನೆ ಹೋಗಿ ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗ್ಲಿಕ್ಕೆ ಈಗಲೂ ಅವಕಾಶ ಇದೆ. ಆದ್ರೆ ಈಗಾಗಲೇ ಒಂದಷ್ಟು ಸಮಸ್ಯೆಗಳು ನನ್ನ ಕಿವಿಗೆ ಬಿದ್ದಿದ್ದಾವೆ. ಆ ಸಮಸ್ಯೆಗಳ ಜೊತೆಗೆ ಮಾನಸಿಕವಾಗಿ ಪ್ರೆಸಿಡೆಂಟ್ ಸಾಹೇಬ್ರನ್ನ ಪ್ರಶ್ನೆ ಮಾಡುವಂತ ಅನೇಕ ವಿಚಾರಗಳನ್ನ ನಾನು ಒಳಗೋ ಇಟ್ಕೊಂಡಿದ್ದೀನಿ. ಹಿಂಗಿದ್ದಾಗ ಊರಿಗಿಲ್ಲದ ಉಸಾಬರಿ ನನಗೆ ಯಾಕೆ ಅಂತ ಸುಮ್ಮನಾಗೋದ್ರ ಬದಲು ಊರಲ್ಲಿ ನಾನೊಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಕೆಲಸ ನಾನು ಮಾಡೋಣ, ಹೌದಲ್ಲ? ಹೆಂಗಿದ್ರು ರೆಡಿ ಇದ್ದೀನಿ, ಹೋಗ್ಬಿಟ್ಟು ಒಂದ್ ಮಾತು ಕೇಳೇ ಬಿಡೋಣ ಅಂತ ನಿರ್ಧಾರ ಮಾಡಿದೆ. ನೋಡಿ, ತಯಾರಾಗಿದ್ದರಿಂದ ನನ್ನ ಕೋಪಕ್ಕೊಂದು ಹೊರದಾರಿ ತೋರಿಸಬೇಕೆಂದು ದೃಢ ಮನಸ್ಸಿನಿಂದ ಮುನ್ಸಿಪಾಲಿಟಿ ಆಫೀಸಿನ ಹತ್ರ ನಡೆದೆ. ಇಲ್ಲ, ನನ್ನ ಕೋಪಕ್ಕೊಂದು ಹೊರದಾರಿಯನ್ನು ಕೊಡ್ಬೇಕು, ನನ್ನ ಕೋಪವನ್ನ ಆಚೆಗೆ ಹಾಕ್ಲಿಕ್ಕೆ ಒಂದು ದಾರಿಯನ್ನು ಮಾಡ್ಕೋಬೇಕು. ಪ್ರೆಸಿಡೆಂಟ್ರನ್ನ ನನ್ನ ಬಾಯಿ ಮೂಲಕ ವಿಚಾರಿಸೋಣ, ಅದರಲ್ಲೇ ಅವ್ರೇನಂತ ಉತ್ತರವನ್ನು ಕೊಡ್ಲಿ, ಆ ಉತ್ತರದ ತಕ್ಕಂತೆ ಮುಂದಿನ ನಡೆ ಏನಿದೆ ಅದನ್ನ ಯೋಚನೆ ಮಾಡೋಣ ಅಂತ ನಿರ್ಧಾರ ಮಾಡಿ ನಾನು ಪ್ರೆಸಿಡೆಂಟ್ ಆಫೀಸ್ ಹತ್ರಕ್ಕೆ ಹೊರಟೆ. ಅಧ್ಯಾಯ 6. ಸರಿ, ಓದಿನಿ, ಕೂತ್ಕೊಂಡಿದ್ದಾನೆ ಪ್ರೆಸಿಡೆಂಟು. ಅವ್ರಿಗೇನು ಯಾವುದೇ ರೀತಿಯಾದಂತ ಊರಿನ ಬದಲಾವಣೆ ಬಗ್ಗೆ ಆಗ್ಲಿ ಅಥವಾ ಊರಿನ ಸಮಸ್ಯೆ ಬಗ್ಗೆ ಆಗ್ಲಿ ಕಾಳಜಿ ಇರುವಂತ ವ್ಯಕ್ತಿಯಂತೆ ಕಾಣಿಸ್ತಾ ಇಲ್ಲ. ಒಳ್ಳೆ ಹೇಳ್ತೀರಿ, ನನಗೇನು ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ. ಕುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳಿಗೆ ಸಮ. ನಿಜವಾದ ಮುಸಲ್ಮಾನ ಅನ್ನೋರು ನಾಯಿ ಮುಟ್ಟಿಸಿಕೊಳ್ಳಲೇ ಕುಡಿದು, ಅದು ಮುಟ್ಟಿಸಿಕೊಂಡರೆ ಮೈಗೆಲ್ಲ ಕೆಮ್ಮಣ್ಣು ಹಚ್ಚಿಕೊಂಡು ಸ್ನಾನ ಮಾಡ್ಬೇಕಂತೆ. ಅಂತದ್ರಲ್ಲಿ ನಾನು ಈ ನಾಯಿಗಳನ್ನ ಸಾಕೊಂಡಿದ್ದೀನಿ ಅಂತಿರಲ್ಲ, ಅವನ್ನೆಲ್ಲ ಎರಾಡಿಕೇಶನ್ ಮಾಡೋದಕ್ಕೆ ನಾವು ಕೈಲಾಗಿದ್ದೇನೆಲ್ಲ ಮಾಡಿದ್ದೇವೆ. ಶೂಟ್ ಮಾಡಿಸಿದ್ದೇನೆ, ಪಾಯ್ಸನ್ ತರಿಸಿ ಹಾಕಿದ್ದೇನೆ. ಒಬ್ಬ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆದವನು ಇನ್ನೇನ್ ಮಾಡಬಹುದು ಹೇಳಿ? ಈ ಸಾರಿ ನಾವು ತರಿಸಿದ ಡ್ರಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಇದ್ದ ಹಾಗೆ ಕಾಣ್ಲಿಲ್ಲ. ಅದೇನೋ ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ, ಆದರೂ ಈ ವರ್ಷ 200-300 ನಾಯನ್ನಾದರೂ ಸಾಯಿಸಿದ್ದೇವೆ ನೋಡಿ. ಏನಪ್ಪಾ ಅಂದ್ರೆ ಅವು ಮುನ್ಸಿಪಾಲಿಟಿ ಹದ್ದುಬಸ್ತಿನ ಒಳಗೆ ಇದ್ರೆ ಮಾತ್ರ ನಾವು ಆಕ್ಷನ್ ತಗೋಬಹುದು ಎಂದು ಬಿಳಿಯ ಗಡ್ಡದ ಖಾನ್ ಸಾಹೇಬರು ತಮ್ಮ ಗಡ್ಡ ನೀವಿಕೊಳ್ಳುತ್ತಾ ತಮ್ಮ ಡಾಗ್ ಎರಾಡಿಕೇಶನ್ ಪ್ರೋಗ್ರಾಮ್ ನ ವಿವರಿಸಿದರು. ನೋಡಿ, ಖಾನ್ ಸಾಹೇಬ್ರಿಗೆ ಎಲ್ಲವೂ ದೇಶಾವಧಿ ಮಾತುಗಳು, ಸಿದ್ಧವಾದ ಉತ್ತರಗಳು. ಯಾರು ಬಂದು ಕೇಳಿದ್ರು ಇದೇ ಮಾತಿಗಳು. ಅಧಿಕಾರಿಗಳು ತಮ್ಮೇಲೆ ತಾವು ಜವಾಬ್ದಾರಿ ಹಾಕೋಕ್ ಹೋಗಲ್ಲ. ನಾವೇನ್ ಮಾಡಕ್ಕಾಗುತ್ತೆ? ಮೇಲಿಂದ ಅಧಿಕಾರಿಗಳು ಏನ್ ಹೇಳ್ತಾರೋ ಆ ಆದೇಶವನ್ನು ಪಾಲಿಸ್ತೀವಿ. ತಹಸೀಲ್ದಾರ್ ಮತ್ತೆ ನಾನು ಹೋಗಿ ಅಕಸ್ಮಾತ್ ಡಿಸಿ ಕನ್ಸಲ್ಟ್ ಮಾಡಿದ್ರೆ, ಇಲ್ಲ ತಹಸೀಲ್ದಾರ್ಗಳು ಇರೋದು ಸರಿನೇ, ಬಟ್ ನಾವು ಕೂಡ ಎಲ್ಲ ಏನು ಮಾಡಕ್ಕಾಗೋದಿಲ್ಲ, ಇದನ್ನೆಲ್ಲ ನಾವು ಕೂಡ ನಮ್ಮ ಇಲಾಖೆಯಿಂದ ಕೇಳಬೇಕಾಗುತ್ತೆ, ನಗರಾಭಿವೃದ್ಧಿ ಸಚಿವರನ್ನ ವಿಚಾರಿಸಬೇಕಾಗುತ್ತೆ. ಹಾಗೆ ಮತ್ತೆ ಅಲ್ಲಿ ಹೇಳ್ತಾರೆ, ಅವ್ರ ಹತ್ರ ಅವರು ಮುಖ್ಯಮಂತ್ರಿ ತೋರಿಸ್ತಾರೆ. ಹೀಗೆ ಒಬ್ಬರಿಂದ ಒಬ್ರು ಜವಾಬ್ದಾರಿ ಹಾಕುವಂತ ಜನನೇ ಜಾಸ್ತಿ ಹೊರತು, ಹೌದು ಇದು ನನ್ನ ಕಷ್ಟಕ್ಕೆ ಬರುತ್ತೆ, ನಾನು ಮಾಡ್ಕೊಡ್ತೀನಿ ಅನ್ನುವಂಥ ಧೈರ್ಯದ ಜನರ ಸಂಖ್ಯೆ ಬಹಳ ಕಡಿಮೆ. ಹಾಗಾದ್ರೆ ಇಲ್ಲಿ ಏನಾಯ್ತಪ್ಪ? ಒಳ್ಳೆ ಹೇಳ್ತೀರಿ, ಇದೇನು ಹೆಂಗಾಗ್ಬಿಟ್ರಿ? ಅಷ್ಟಕ್ಕಾಗಲೇ ಮಾತು ಶುರುವಾಗಿದೆ. ನಮಸ್ಕಾರ ಖಾನ್ ಸಾಹೇಬ್ರೆ. ಓ ತೇಜಸ್ವಿ ಅವರು, ಬನ್ನಿ 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 ಕೂತ್ಕೊಳ್ಳಿ. ಏನು ನಿಮ್ದು ಇಲ್ಲಿವರೆಗೂ ಬಂದದ್ದು? ನಿಮ್ಮನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನು ಅಂತದ್ದು? ನಮ್ಮಿಂದ ಏನಾಗಬೇಕು ನಿಮ್ಗೆ? ನಿಮ್ಮಿಂದ ನನಗೇನು ಆಗ್ಬೇಕಾಗಿಲ್ಲ. ಊರಲ್ಲಿರೋ ಒಂದಷ್ಟು ಸಮಸ್ಯೆಗಳನ್ನ ನೋಡದೆ ಕಣ್ಮುಚ್ಚಿ ಕೂತಿದ್ದೀರಲ್ಲ, ಅದಕ್ಕೊಂದಷ್ಟು ಮಾಹಿತಿ ಕೊಟ್ಟು ಹೋಗೋಣ ಅಂತ ಬಂದೆ. ಹೌದೇ, ಊರಲ್ಲಿ ನನಗೆ ಕಾಣ್ದಂಥದ್ದು ಏನಿದೆ? ಊರ್ ತುಂಬಾ ನಾಯಿಗಳಿಗೆ ಸಾಕೊಂಡಿದ್ದೀರಲ್ರಿ ಖಾನ್ ಸಾಹೇಬ್ರೆ, ಆ ನಾಯಿಗಳಿಗೊಂದು ಗತಿ ಕಾಣಿಸ್ಬೇಕಲ್ವೇ? ಇಷ್ಟು ಪೀಠಿಕೆ ಮಾತಿರುತ್ತೆ. ನಾವೇ ಕಲ್ಪನೆ ಮಾಡ್ಕೋಬೇಕು, ಎಲ್ಲವನ್ನೂ ಬರೆಯಕ್ಕಾಗಲ್ಲ. ನೀವ್ ಒಳ್ಳೆ ಹೇಳಿದ್ರಿ, ಈಗ ಶುರುವಾಯ್ತು, ಹೌದಲ್ಲ? ಒಳ್ಳೆ ಹೇಳಿದ್ರಿ, ಚೆನ್ನಾಗಿ ಹೇಳ್ತಾ ಇದ್ದೀರಾ. ನಂಗೇನೋ ಆ ನಾಯಿಗಳ ಕಂಡ್ರೆ ಪ್ರೀತಿನ ಸ್ವಾಮಿ? ಅಲ್ಲ ಸ್ವಾಮಿ, ನಾನೇನು ಆ ನಾಯಿಗಳನ್ನ ಇಷ್ಟಪಟ್ಟು ಸಾಕೊಂಡಿದ್ದೇನೆ. ಎಲ್ಲವೂ ಬೆಳಗ್ಗೆ ಹೋಗಿ ಬ್ರೆಡ್ ಹಾಕ್ತೇನೆ, ಅಥವಾ ಎಲ್ಲ ನಾಯಿಗಳಿಗೂ ಟಿಫನ್ ಬಾಕ್ಸ್ ಅಲ್ಲಿ ಊಟ ತಂದು ಹೋಗ್ತಾ ಇದ್ದೀನಿ. ಎಂತ ಮಾತಾಡ್ತೀರಾ ಸ್ವಾಮಿ? ನನಗೆ ನಾಯಿಗಳು ಕಂಡ್ರೆ ಪ್ರೀತಿನ? ಸ್ವಾಮಿ, ನಿಮ್ಗೆ ಇನ್ನೊಂದು ಮಾಹಿತಿ ಗೊತ್ತಿರ್ಲಿ, ಕುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳಿಗೆ ಸಮ. ಎಸ್, ಡಾಕ್ಟರ್ ಪುಟ್ಟ ಹೇಳಿದ್ದು ಸತ್ಯ. ಏನು? ಖಾನ್ ಸಾಹೇಬ್ರು ಮಾತ್ಮಾತ್ಗೆ ಏನಂತಾರೆ? ನಾನು ಕುರಾನ್ ಪ್ರಕಾರ ನಡ್ಕೊಂತೀನಿ. ಅಪರಾಧ ಅಲ್ವಾ? ಒಬ್ಬ ಮುನ್ಸಿಪಾಲಿಟಿ ಚೇರ್ಮನ್ ಸಂವಿಧಾನಬದ್ಧವಾಗಿ ನಡ್ಕೋಬೇಕಾ, ಕುರಾನ್ ಪ್ರಕಾರ ನಡ್ಕೋಬೇಕಾ? ಅರ್ಥ ಆಗ್ತಿದ್ಯಾ? ನಾನು ಕುರಾನ್ ಪ್ರಕಾರ ನಡ್ಕೊಂತೀನಿ ಅನ್ನೋಕೆ ಒಂದು ಉತ್ತಮವಾದ ಉದಾಹರಣೆ. ಕುರಾನ್ ಪ್ರಕಾರ ಈ ನಾಯಿಗಳು ನಮ್ಗೆ ಹಂದಿಗಳಿಗೆ ಸಮ ಸ್ವಾಮಿ ಅಂದ ಮೇಲೆ, ಹೌದು, ಮುಸಲ್ಮಾನ ಧರ್ಮ ಹಂದಿಗಳನ್ನ ಮುಟ್ಟೋ ಹಾಗಿಲ್ಲ, ಹಂದಿ ಮಾಂಸವನ್ನು ತಿನ್ನೋ ಹಾಗಿಲ್ಲ, ಹಂದಿಯನ್ನ ವಧೆ ಮಾಡೋದಿಲ್ಲ ಅವರು. ಅರ್ಥ ಆಯ್ತಲ್ಲ?
ಹಾಗಾಗಿ ಅವರು ಹಂದಿ ವಿರೋಧ. ಹಾಗೆ ಈ ನಾಯಿಗಳು ಕೂಡ ನಮ್ಗೆ ಹಂದಿಗಳಿಗೆ ಸಮಸ್ವಾಮಿ. ನಿಜವಾದ ಮುಸಲ್ಮಾನ ಆದವನು ನೋಡಿ, ಇಲ್ಲಿ ನಿಜವಾದವನು ಬೇರೆ, ನಿಜವಾದವನು ಅಲ್ದವನು ಬೇರೆ. ಇಲ್ಲಿ ಪ್ರಶ್ನೆಗಳು ಹೇಗೆ ಬರ್ತವೆ ಅಂದ್ರೆ, ನಮ್ಮಲ್ಲಿ ಮುಸಲ್ಮಾನರು ಕೆಟ್ಟುಬಿಟ್ಟಿದ್ದಾರೆ, ನಾವ್ ಹೇಳ್ತೀವಲ್ಲ ಹಿಂದೂಗಳು ಕೆಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ. ಹಾಗೆ ನಮ್ಮಲ್ಲಿ ಕೆಲವು ಮುಸಲ್ಮಾನರು ಕೆಟ್ಟು ಹೋಗ್ಬಿಟ್ಟಿದ್ದಾರೆ. ನಿಜವಾದ ಮುಸಲ್ಮಾನ ಆದ್ರೆ ನಾಯಿಯನ್ನು ಮುಗಿಸ್ಕೊಳ್ಳೋ ಹಾಗಿಲ್ಲ, ಅರ್ಥ ಆಯ್ತು? ಹಾಗಾಗಿ ನಿಜವಾದ ಮುಸಲ್ಮಾನ ಆದವನು ನಾಯಿ ಮುಟ್ಟಿಸಿಕೊಳ್ಳೋದೇ ಕೊಡೋದು, ನಾಯಿಯನ್ನು ಮುಟ್ಟಿಸ್ಕೊಳ್ಳೇ ಕೊಡದವನು. ಅದು ಮುಟ್ಟಿಸಿಕೊಂಡ್ರೆ ಅಕಸ್ಮಾತ್ ಅದೇನಾದ್ರು ಬಂದು ಮುಟ್ಬಿಟ್ರೆ ಮೈಗೆಲ್ಲ ಕೆಮ್ಮಣ್ಣು ಹಚ್ಕೊಂಡು ಸ್ನಾನ ಮಾಡ್ಬೇಕಂತೆ. ಮೈಲ್ಗೆ ಆಗೋಗ್ಬಿಡ್ತೀವಿ. ಮತ್ತೆ ಕುರಾನ್ ಮುಟ್ಟಾಗಿಲ್ಲ, ಕುರಾನ್ ಮತ್ತೆ ಮುಟ್ಟಿ ನಾನು ಪವಿತ್ರನಾಗ್ಬೇಕು ಅಂದ್ರೆ ನಾನು ಮೈಗೆಲ್ಲ ಕೆಮ್ಮಣ್ಣು ಹಚ್ಚಿಸ್ಕೊಂಡು ಸ್ನಾನ ಮಾಡ್ಕೋಬೇಕು. ಅವೈಜ್ಞಾನಿಕವಾದ್ರೂ ಕೂಡ ಧರ್ಮದ ಕಂದಾಚಾರ ಹೇಗೆ ಜಾಗೃತವಾಗಿದೆ, ಹೌದಲ್ವಾ? ಇಲ್ಲಿ ಮಾತ್ರ ಅಲ್ಲ, ಹಿಂದೂ ಧರ್ಮದಲ್ಲೂ ಇದೆ. ದೇವ್ರಿಗೋಗಿ ಅರ್ಕೆ ಕಟ್ಟುವಂಥದ್ದು, ದೇವ್ರಿಗೋಗಿ ಕಿರೀಟ ಮಾಡಿಸುವಂಥದ್ದು, ದೇವ್ರ ಗುಡಿ ಕಟ್ಟಿಸ್ಕೊಡುವಂಥದ್ದು, ದೇವ್ರಿಗೊಂದು ಹುಂಡಿ ಮಾಡಿಸ್ಕೊಡುವಂಥದ್ದು, ಆ ಹುಂಡಿಗೆ ಬೀಗ ಹಾಕ್ಸ್ಕೊಡುವಂಥದ್ದು, ಇವೆಲ್ಲ ಮಾಡ್ತೀವಿ. ಅರ್ಥ ಆಯ್ತು? ದೇವ್ರ ಗುಂಡಿ ಮಾಡಿಸ್ಕೊಟ್ಟಂತ ವರ್ಷಕ್ಕೇನೆ ಪೂಜಾರು ಡಬಲ್ ಮನೆ ಕಟ್ಟಿರ್ತಾನೆ. ಯಾಕೆ ಹುಂಡಿ ದುಡ್ಡಲ್ಲಿ ಅಲ್ಲೇ ಹೋಗಿರುತ್ತೆ. ಎಂತ ಭ್ರಮೆಯಲ್ಲಿದ್ದೀವಿ. ಯಾವ ದೇವ್ರು ಕೇಳೋದ್ರಿ? ನಿಮ್ ಗುಂಡಿನ, ನಿಮ್ ಗುಂಡಿ ಕಾಸನ, ಗೋಪುರನ, ಗುಡಿನ? ದೇವರಿಗೆ ದಕ್ಷಿಣೆ ಹಾಕುವಷ್ಟು ದೊಡ್ಡವರ ನಾವು? ಯೋಚನೆ ಮಾಡಿ. ದೇವರು ದಕ್ಷಿಣೆ ಕೇಳುವಷ್ಟು ಬಡವನ? ಎಲ್ಲವನ್ನು ಕೊಟ್ಟವನವನು. ನಮ್ಮಿಂದ ಏನನ್ನು ಅಪೇಕ್ಷೆ ಪಡೋದಿಲ್ಲ, ಏನನ್ನು ಅಪೇಕ್ಷೆ ಪಡೋದಿಲ್ಲ. ಅದಕ್ಕೆ ಅವನು ದೇವರಾಗಿದ್ದಾನೆ. ಅಪೇಕ್ಷೆ ಪಟ್ಟಿದ್ರೆ ದೆವ್ವ ಆಗ್ಬಿಡೋದು, ಹೌದಲ್ವಾ? ದೆವ್ವ ಮೆಟ್ಕೊಂಡೈತೆ, ದೆವ್ವ ಮೆಟ್ಕೊಂಡೈತೆ ಅಂದಾಗ ಇದೊಂದು ನೋಡ್ತಾರೆ. ಹೊರಟು ಹೋಗುವ, ನಾನು ಹೋಗಲ್ಲ, ಏನ್ ಬೇಕು ನಿನಗೆ? ನಿನಗೆ ನಾಟಿ ಕೊಡಿ, ಸಾರಿ ಮಾಡ್ಕೊಡು, ಇನ್ನೊಂದ್ ಮನೆ ಹಾಳಾಗೋಗ. ಅರ್ಥ ಆಯ್ತಲ್ಲ? ಆಸೆಗಳನ್ನ ತಿರ್ಸ್ಕೊಳ್ಳುತ್ತೆ ದೆವ್ವ, ಬಿಟ್ಟು ಹೋಗೋದು ಅದು ಬೇರೆ ವಿಷಯ. ಅರ್ಥ ಆಯ್ತಲ್ಲ? ಹಾಗೆ ದೇವ್ರು ಯಾವ ತರ ಮೈ ಮೇಲೆ ಬಂದು ಈ ನನ್ನ ಮಗನೋಗಿ ಇರ್ತಾವಲ್ಲ, ನನಗೊಂದ್ಸರಿ ಹೀಗೆ ಆಗ್ಬಿಡ್ತು, ದೇವ್ರ ಮೈ ಮೇಲೆ ಬಂದ್ಬಿಡ್ತು. ಬಹಳ ಜನ ನಾವು ಆಟ ಆಡ್ತಾರ, ಅವೆಲ್ಲ ನಮ್ ಗುಂಪಲ್ಲೂ ಇದಾವೆ. ದೇವ್ರ ಮೈ ಮೇಲೆ ಬಂದ್ಬಿಡ್ತು, ನಮ್ಮ ತಾಯಿ ಏನ್ ಬೇಕಮ್ಮ ಹಂಗೆ ಹಿಂಗೆ ಉದ್ಗಡ್ಡೆ ಹಚ್ಚುತ್ತಾ ಇದ್ರು. ನನಗೆ ನೋಡ್ದೆ ಕೋಪ ಬಂತು. ಅಲ್ಲಿ ಪೂಜಾರು ನಗ್ತಾ ನಿಂತಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು ದೇವ್ರು ಬರಲ್ಲ ಅನ್ನೋದು. ಯಾಕೆಂದ್ರೆ ಅವ್ರೆಲ್ಲ ದೇವ್ರು ಮುಟ್ಟೋ, ಅವ್ರಿಗೆ ದೇವ್ರು ಬರಲ್ಲ. ಇವ್ರು ಯಾರು ಪೂಜೆ ಮಾಡ್ಸಕ್ ಬಂದವ್ರು ದೇವ್ರು ಬಂದ್ರು ಮೈ ಮೇಲೆ. ನಾನು ದೇವಿ ಏನ್ ಬೇಕವ ತಾಯಿ ನಿನಗೆ? ನಾನು ನಾಟಕ ಶುರು ಮಾಡಿದೆ. ಯಾಕೆ ನಾನು ಅಂತರ್ನ ಸರಿಯಾಗಿಲ್ಲ. ಏನ್ ಬೇಕು ತಾಯಿ ನಿನಗೆ? ನನಗೆ ಏನು ಬೇಕಂತ ಕೇಳ್ತಿರೋ? ನಾನು ಯಾರು ಅಂತ ಗೊತ್ತಾ? ಮಾರಮ್ಮ, ಎಂತ ದೈವ ಶಕ್ತಿಯಮ್ಮ ನೀನು. ನಿನ್ನ ಆಶೀರ್ವಾದ ನನ್ಗೆಲ್ಲ ಬೇಕು ತಾಯಿ. ತಾಯಿ ಕೈ ಹಿಡಿ ತಾಯಿ, ಕರ್ಪೂರ ಹಚ್ಚುತ್ತೀನಿ, ನಿನ್ನ ಆಶೀರ್ವಾದವನ್ನು ನಿನ್ನ ಕೈಯಾರ ತಗಂತೀವಿ ಅಂದಿದ್ದ ತಕ್ಷಣ ಸಹ್ಯ ಹೊರಟೋಗ್ಬಿಡ್ತದೆ. ಕರ್ಪೂರ ಕೈ ಹಚ್ಕೊಂಡ್ರೆ ಅಲ್ಲಿದ್ದವರೆಲ್ಲ ಕುಂಕುಮ ಹಚ್ಚೋದೇನು, ಊದ್ಗಡ್ಡೆ ಹಚ್ಚೋದೇನು ರೀ? ಊದ್ಗಡ್ಡೆ ಬೆಳಗದಿಲ್ಲ ಕಣ್ರಿ. ದೇವರೇ ಈಗ ತನ್ನ ಪವಾಡ ತೋರಿಸುತ್ತೆ ನೋಡಿ. ಕೈಗೆ ಈಗ ಕರ್ಪೂರ ಹಾಕಿ, ಕೈ ಕರ್ಪೂರ ಹಾಕಿ ಹಚ್ಚಿ, ಈಗ ದೇವ್ರ ಕೈಯಲ್ಲಿ ಕರ್ಪೂರ ಬೆಳಗುತ್ತೆ ಅಂದಿದ ತಕ್ಷಣ ನಾನು ಹೋಗ್ತೀನಿ ಅಂತ ಸಿಂಪಲ್ ಆಗಿ ಹಿಡಿಬೇಕು ದೇವ್ರಗಳನ್ನ. ಹಿಡಿಯೋ ಜಾಗದಲ್ಲಿ ಕರೆಕ್ಟ್ ಆಗಿ ಹಿಡಿದಾಕ್ಬೇಕು. ಅಲ್ಲಿದ್ದವರೆಲ್ಲ ಎಂತ ಕೆಲಸ ಮಾಡ್ಬಿಟ್ಟಪ್ಪ, ದೇವ್ರ ಕರ್ಪೂರ ಮತ್ತೆ ದೇವ್ರ ಇನ್ಯಾರು ನನಗೆ ಹಚ್ಕೊಂಡ ಕರ್ಪೂರನ ರೇ? ಊದ್ಗಡ್ಡಿ ಬೆಳಗ್ತೀರಾ ಅಂತ ದೇವ್ರು ಬರುತ್ತೆ, ಅದೇ ಊದ್ಗಡ್ಡಿ ಚುಚ್ಚುತ್ತೀರಾ ಆದ್ರೆ ದೇವ್ರು ಬರಲ್ಲ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ದೇವ್ರು ಯಾಕೆ ಬಂತು ಯಾಕೆ ಬರಲ್ಲ ಅಂತ. ದೇವ್ರಿಗೆ ತಿಕ್ಲೇನ್ರಿ ಮೈ ಮೇಲೆಲ್ಲ ಬರಕ್ಕೆ? ಸಾಮೂಹಿಕ ಸನ್ನಿ ಅದು. ಅರ್ಥ ಆಗ್ತಿದ್ಯಾ? ನಮ್ಮ ಮತ್ತಿಗೆಗೆ ಒಂದ್ಸರಿ ದೇವ್ರು ಬಂದ್ಬಿಡ್ತು. ದೇವ್ರು ಅವ್ರಿಗೆ ಒಂದ್ಸರಿ ಏನು ಅವಾಗ ವಿಚಿತ್ರವಾಗಿ ಆಡ್ತಾರೆ. ಅವ್ರಿಗೆ ಬುದ್ಧಿ ಕಲ್ಸಕ್ ನಾನೇ ಸರಿ ದೇವ್ರು ಬಂದ್ಬಿಟ್ರು. ಈ ದೇವ್ರು ಬಂದ್ರೆ ಮೈ ಮೇಲೆ ಪ್ರಜ್ಞೆ ಇಲ್ದಂಗೆ ಬೀಳ್ತಾರೆ, ಗೊತ್ತಿರ್ಬೇಕು. ಅರ್ಥ ಆಯ್ತಾ? ದೇವ್ರು ಬಂದು ಅಂತ ಮಲಿಕೊಂಡುವಾಗ ಸೀರೆ ಸರ್ಗನ್ನ ಹಿಂಗ್ ಮುಚ್ಕೊಂಡು ಮಲಿಕೊಂಡು ಪುರೋಹಿತರು ಪೂಜಾರಿ ದೇವ್ರಿಗೆ ಸೆರಗು ಜಾರ್ತಾ ಇದೆ ಅಂತ ಗೊತ್ತಿರುತ್ತ? ಅಲ್ಲ ಯೋಚನೆ ಮಾಡ್ಬೇಕೋ ಬೇಡ? ಅಲ್ಲಿಗೆ ಅಂಡರ್ಸ್ಟುಡ್ ಏನಲ್ಲ ಅದು. ಅವ್ರು ನಮ್ಮ ಮತ್ತಿಗೆನೇ ಆಗ್ಲಿ ಯಾರು ಆಗ್ಲಿ ಪ್ರಶ್ನೆನೆ. ಅದು ದೇವರಲ್ಲ, ದೇವರಲ್ಲ. ದೇವಿ ಬಂದಿದ್ದಾರೆ, ದೇವಿಯ ಶಕ್ತಿಯನ್ನು ತೋರಿಸ್ತೀನಿ ಬನ್ನಿ. ಈಗ ದೇವಿಯ ತಲೆಗೆ ತೆಂಗಿನಕಾಯಿ ಹೊಡೆದ್ರೆ ಆ ತೆಂಗಿನಕಾಯಿ ಚೂರು ಚೂರು ಆಗುತ್ತೆ. ದೇವರು ಒಂದು ಕ್ಷಣಕ್ಕೆ ಅಲ್ಲಿದ್ರೆ ಕೇಳಿ ಚಕ್ಕನೆ ಮಾಯ. ಯಾಕಂದ್ರೆ ಅವಳು ಚೆನ್ನಾಗಿ ಗೊತ್ತು, ನನ್ನ ಮಗ ತಲೆ ಹೊಡಿತಾನಂತ ಅಲ್ವೇನ್ರಿ? ನಿಮ್ ಎದುರುಗಡೆ ಇಂಥ ಇನ್ಸಿಡೆಂಟ್ ಆಗಿದವಲ್ವಾ? ನೀವು ಮಾತ್ರ ಈ ಕೆಲಸ ಮಾಡಿಲ್ಲ ಅಲ್ವಾ? ಧೈರ್ಯ ಇಲ್ಲ ಸರ್, ನಮ್ಮ ಅಮ್ಮ ಬೈತಾಳೆ ಸರ್, ನಮ್ಮ ಅಪ್ಪ ಹೊಡಿತಾರೆ ಸರ್, ಹಂಗೆಲ್ಲ ಮಾಡಿದ್ರೆ. ಈ ಅಪ್ಪ ಅಮ್ಮ ನೋಡ್ತಾ ಇದ್ರೆ ವಿಡಿಯೋನ, ಇದೇ ಸತ್ಯ ತಿಳ್ಕೊಳ್ಳಿ.
ಈ ಪ್ರಯೋಗ ಮಾಡಿ. ಎರಡೇ ಪ್ರಯೋಗ ಸಾಕು. ಒಂದು, ಕೈ ಕರ್ಪೂರ ಹಚ್ಚಿಸ್ಬಿಡಿ, ಇಲ್ಲ ತಲೆಗೊಂದು ಕಾಯಿ ಹೊಡ್ಬಿಡಿ. ಹೊಡಿಬೇಡಿ, ಹೊಡಿತೀವಿ ಅಂತ ಹೇಳಿ ಸಾಕು. ಹೊಡಿ ಹತ್ಕ್ ಹೋದ್ರೆ ಅಪರಾಧ ಅದು. ಮತ್ತೆ ಅವಳೇನ ಸತ್ಯ ಹೋದ್ರೆ ಅವನೇನಾದ್ರು ಸತ್ಯ ಹೋದ್ರೆ ನಾವೇ ಜವಾಬ್ದಾರ. ತೋರಿಸ್ಬೇಕು ದೇವ್ರಿಗೆ, ದೇವಿ ನಿನ್ನ ಶಕ್ತಿ ತೋರಿಸು, ನಿನ್ನ ಮಹಿಮೆಯನ್ನ ತೋರಿಸು, ನಿನ್ನ ಈ ಅಗಾಧವಾದ ಶಕ್ತಿಯಿಂದ ಇರುವಂತ ಎಲ್ಲ ಭಕ್ತರು ಕೂಡ ಮೂಕ ವಿಸ್ಮೃತರಾಗ್ಬಿಡ್ಬೇಕು. ತಗೋ ಈ ಕಾಯಿನ, ಈಗ ನಿನ್ನ ತಲೆ ಹೊಡಿತೀನಿ, ಪುಡಿ ಪುಡಿ ಆಗೋಗ್ಬಿಡ್ಬೇಕು ಕಾಯಿಯಿಂದ. ಭಕ್ತ ನಾನು ಹೋಗ್ಬತ್ತೀನಿ. ಬರ ಏನಪ್ಪ ಏನೋ ನಿನ್ ಪ್ರಾಬ್ಲಮ್ ಏನಾದ್ರು ಇದ್ರೆ ಹೇಳೋ, ಉತ್ತರ ಕೊಡ್ತೀನಿ. ಸೊ ಜಗದೀಶತ್ರ ಯಾವ ದೇವ್ರು ಬರಲ್ಲ. ಬನ್ನಿ, ನಾನ್ ದೇವ್ರ ವಿರೋಧಿ ಅಲ್ಲ, ದೇವರ ಹೆಸರಿನಿಂದ ವ್ಯಾಪಾರ ಮಾಡೋರ್ ವಿರೋಧಿ. ನಿಮ್ಮೆಲ್ಲರಿಗಿಂತ ಜಾಸ್ತಿ ದೇವ್ರನ್ನ ನಂಬ್ತೀನಿ, ನಿಮ್ಮೆಲ್ಲರಿಗಿಂತ ಅಪಾರವಾದ ಭಕ್ತ ನಾನು. ನನ್ನ ಹೃದಯದಲ್ಲಿ ಯಾವಾಗಲೂ ದೇವರಿದ್ದಾನೆ. ಆದ್ರ ದೇವರನ್ನು ಹೆಂಗ್ ಬೇಕೋ ಹಂಗೆ ನಮ್ ಸ್ವಾರ್ಥಕ್ಕೆ ಬಳಸ್ಕೊಳ್ಳುವಂತ ಕೆಟ್ಟ ಜನ ನಾವು ಆಗ್ಬಾರ್ದು ಅಷ್ಟೇ. ಅರ್ಥ ಆಯ್ತಲ್ಲ? ಬನ್ನಿ. ಸರಿ, ನಾವು ನಾಯಿಗಳನ್ನ ಹುಟ್ಟಿಸ್ಕೊಂಡ್ರೆ ಕೆಮ್ಮಣ್ಣ ಹಚ್ಕೊಂಡು ಸ್ನಾನ ಮಾಡ್ಕೋಬೇಕು ಸ್ವಾಮಿ, ಅಂತದ್ರಲ್ಲಿ ನಾನು ಈ ನಾಯಿಗಳನ್ನ ಸಾಕೊಂಡಿದ್ದೀನಿ ಅಂತೀರಲ್ಲ. ಎಸ್, ಬಂದು ಇಲ್ಲಿ ಖಾನ್ ಸಾಹೇಬ್ರೆ, ಊರ್ ತುಂಬಾ ನಾಯಿ ಸಾಕೊಂಡು ಯಾರಿಗೂ ಅನುಕೂಲ ಇಲ್ದಂಗೆ ಎಲ್ಲಾರ್ಗು ತೊಂದರೆ ಕೊಡ್ತಾ ಇದ್ದೀರಲ್ರಿ ಅನ್ನೋ ಮಾತನಾಡಿದ್ರಲ್ಲ. ನಾನೇ ಸಾಕೊಂಡಿದ್ದೀನ ಸ್ವಾಮಿ ಅಂತಿದ್ದೀರಲ್ಲ. ಅವನ್ನೆಲ್ಲ ಎರಾಡಿಕೇಶನ್ ಮಾಡೋದಕ್ಕೆ ನಾವೆಲ್ಲ ಕೈಲಾದನ್ನೆಲ್ಲ ಮಾಡಿದ್ದೀವಿ ಸ್ವಾಮಿ. ಎರಾಡಿಕೇಶನ್, ನಿಯಂತ್ರಣ, ನಾಯಿಗಳ ನಿಯಂತ್ರಣವನ್ನು ಮಾಡ್ಲಿಕ್ಕೆ, ಎರಾಡಿಕೇಶನ್, ಅವುಗಳನ್ನ ಸಂಹಾರ ಮಾಡ್ಲಿಕ್ಕೆ ನಾವ್ ಏನೆಲ್ಲ ಮಾಡಿದೀವಿ ಗೊತ್ತಾ ಸ್ವಾಮಿ? ಎಷ್ಟೆಷ್ಟು ಕಷ್ಟಪಟ್ಟಿದ್ವಿ ಗೊತ್ತಾ ಸ್ವಾಮಿ? ನೋಡಿ ಹೇಳ್ತೀನಿ ಒಂದೊಂದಾಗಿ. ಶೂಟ್ ಮಾಡಿಸಿದ್ದೀನಿ, ನಾಯಿಗಳನ್ನ ಶೂಟ್ ಮಾಡಿಸಿ ಸಾಯಿಸಿದ್ದೇವೆ, ಮತ್ತು ಪಾಯ್ಸನ್ ತಂದು ಸಾಕಿದ್ದೇವೆ. ಶೂಟ್ ಮಾಡಕ್ಕೆ ನಮ್ಮ ಇಲಾಖೆಯಿಂದ ಒಂದಷ್ಟು ಸಮಸ್ಯೆ ಇದೆ. ಗುಂಡಾರವಾಗ ಯಾರಿಗಾದ್ರೂ ಮನುಷ್ಯರಿಗೆ ಬಿದ್ದರೆ ಸತ್ತೋದ್ರೆ ನಾವೇ ಜವಾಬ್ದಾರ ಆಗ್ಬೇಕಾಗುತ್ತೆ. ಇಲ್ಲೊಂದು ನಾಯಿ ಇತ್ತು ಶೂಟ್ ಮಾಡಕ್ ಹೋಗ, ನಾಯಿ ನಗದು ಆ ಕಡೆ ಇರುವಂತ ಇನ್ನೊಂದು ಯಾವ್ದೋ ಮನುಷ್ಯನಿಗೆ ಬಿದ್ರೆ ನಾವೆಲ್ಲ ಹೋಗ್ಬೇಕು. ಮತ್ತೆ ಈ ಶೂಟ್ ಮಾಡೋರು ಕರೆಕ್ಟ್ ಆಗಿ ಶೂಟ್ ಮಾಡೋ ಜಾಗದ ಬಿಟ್ಟು ಬೇರೆ ಕಡೆಗೆಲ್ಲ ಮಾಡ್ತಾರೆ. ಇವ್ರು ನಂಬಕ್ ಆಗಲ್ಲ. ಒಟ್ಟಾರೆ ಶೂಟ್ ಮಾಡಿಸಿ ಒಂದಷ್ಟು ಸಾಯಿಸಿದೀವಿ, ಜೊತೆಗೆ ಪಾಯ್ಸನ್ ತರ್ಸಾಕಿದೀವಿ. ಎಸ್, ಇದು ಎಫೆಕ್ಟಿವ್. ಯಾಕೆಂದ್ರೆ ಪಾಯ್ಸನ್ ಹಾಕಿರುವಂತ ಅನ್ನವನ್ನ ನಾಯಿಗಳು ಕೊಡ್ತೀವಿ ಅಂದಾಗ ಆದ್ರಿಂದ ಮನುಷ್ಯನಿಗೆ ಏನು ತೊಂದರೆ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಪಾಯ್ಸನ್ ತರ್ಸಾಕಿದ್ದೇವೆ. ನೋಡಿ, ಒಬ್ಬ ಮುನ್ಸಿಪಾಲ್ ಪ್ರೆಸಿಡೆಂಟ್ ಅದನ್ನು ಇನ್ನೇನ್ ಮಾಡಬಹುದು ನೀವೇ? ಒಬ್ಬ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗೋದು ಇದಕ್ಕಿಂತ ಹೆಚ್ಚಿಗೆ ಏನ್ ಮಾಡಕ್ ಸಾಧ್ಯ? ನೀವೇ ಹೇಳಿ. ಈ ಸಾರಿ ನಾವು ತರಿಸಿದ ಡಾಗ್ ಪಾಯ್ಸನ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣ್ತಿಲ್ಲ. ಅದೇನೋ ಅದಕ್ಕೂ ಕಲಬೆರಕೆ ಆಗಿದೆಯೋ ಮಾಡ್ತಾರೋ ಏನೋ. ಮತ್ತೊಂದು ಸಮಸ್ಯೆ ಏನ್ ಹೇಳಿ? ಏನು? ನನ್ನ ದೇಶದಲ್ಲಿ ಏನಿದೆ? ಕಲಬೆರಕೆ ಇದೆ. ಡಾಗ್ ಪಾಯ್ಸನ್ ಕಲಬೆರಕೆ ಆಗುತ್ತೆ ಅನ್ನೋದಾದ್ರೆ ಇನ್ನೇನಾಗಲ್ಲ, ಯೋಚನೆ ಮಾಡಿ. ಅರ್ಥ ಆಯ್ತಲ್ಲ? ಲೇಖಕರು ಒಂದೊಂದು ವಿಚಾರನ ಹೆಂಗ್ ತೆಗಿತಾ ಇದ್ದಾರೆ ಅಂದ್ರೆ, ನನ್ನ ದೇಶದ ಸರ್ವ ಸಮಸ್ಯೆಯನ್ನು ಒಂದೇ ಪ್ರಾಂತ್ಯದಲ್ಲಿ ತೋರಿಸುವಂತ ಪ್ರಯೋಗ. ಎಸ್, ನಾವು ತಿಂತಿರೋ ಆಹಾರ ಕಲಬೆರಕೆ, ಹೌದಲ್ಲ? ನಾವು ಕುಡಿತಿರೋ ನೀರು ಕಲಬೆರಕೆ, ಮತ್ತು ನಾವು ಕುಡಿತಿರೋ ಜ್ಯೂಸ್ಗಳು ಕಲಬೆರಕೆ. ಅದರಲ್ಲಂತೂ ಕೇಳಂಗೆ ಇಲ್ಲ, ಏನೇನೋ ಕೆಮಿಕಲ್ ಹಾಕ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ಯಾವ ಕಲಬೆರಕೆ ಇಲ್ಲ ಅನ್ನಂಗೆ ಇಲ್ಲ. ನಾವು ಉಪಯೋಗಿಸೋ ಎಣ್ಣೆ, ಅರ್ಥ ಆಯ್ತಲ್ಲ? ಅದೆಂತದ್ದು ವೈಟ್ ಅದೇನೋ ಬರುತ್ತಂತೆ, ಅದನ್ನ ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಈ ಎಲ್ಲ ಪಾಯ್ಸನ್ ಯುಕ್ತವಾದಂತ ಆಹಾರವನ್ನು ತಗೊಂತಾ ಇರುವಂತವ್ರು ನಾವು. ಅಷ್ಟರ ಮಟ್ಟಿಗೆ ನಮ್ಮ ಆಹಾರ ಕಲಬೆರಕೆ ಆಗಿದೆ. ಅಂತದ್ರಲ್ಲಿ ಈ ವಿಷನು ಕಲಬೆರಕೆ. ಬಹಳ ಜನ ಹೇಳ್ತಾರೆ, ಮೊದ್ಲೆಲ್ಲ ಇಲಿ ಪಾಷಾಣ ಹೆಂಗಿತ್ತು ಅಂದ್ರೆ ಕೊರಿಯಲ್ಲಿ ತೊಳ್ಕೊಂಡ್ರು ಹೋಗ್ತಿರ್ಲಿಲ್ಲ, ಈಗ ಇಲಿಗಳೇ ಸಾಯಲ್ಲ. ಅರ್ಥ ಆಯ್ತು? ಆ ಮಟ್ಟ ಅದು ಕಲಬೆರಕೆ ಆಗ್ಬಿಟ್ಟೈತೆ ಅನ್ನೋದು ಈಗ ಸೂಕ್ಷ್ಮವಾಗಿ ಹೇಳ್ತಾ ಇದ್ರೆ. ಈ ಡಾಗ್ಗಳಿಗೆ ತರಿಸಿದಂತ ಪಾಯ್ಸನ್ ಕೂಡ ಎಫೆಕ್ಟಿವ್ ಆಗಿಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವುಗಳನ್ನ ತಿಂದು ನಾಯಿಗಳು ಸತ್ತೇ ಇಲ್ಲ. ನೋಡಿ, ಅವು ಕಲಬೆರಕೆ ಮಾಡ್ತಾರೋ ಏನೋ, ಆದ್ರೂ ಈ ವರ್ಷ 200-300 ನಾಯಿನ ಸಾಯಿಸಿದ್ದೇವೆ. ನೋಡಿ, ನಾವೇನ್ ಸುಮ್ಮನಿಲ್ಲ ಸ್ವಾಮಿ. ಈ ವರ್ಷ ಪ್ಲಾನ್ ಹಾಕೊಂಡು ಡಾಗ್ ಎರಾಡಿಕೇಶನ್ ಪ್ರೋಗ್ರಾಮ್ ಅಂತ ಹಾಕೊಂಡು ಒಂದು 200-300 ನಾಯಿನ ಸಾಯಿಸಿದ್ದೇವೆ. ಏನಪ್ಪಾ ಅಂದ್ರೆ ಅವು ನಮ್ಮ ಮುನ್ಸಿಪಾಲಿಟಿ ಹದ್ದುಬಸ್ತಿನ ಒಳಗಿದ್ರೆ ಮಾತ್ರ ನಾವು ಆಕ್ಷನ್ ತಗೋಬಹುದು. ನಿಮ್ಗೆ ಗೊತ್ತಿರಲಿ ಸ್ವಾಮಿ, ನಾವ್ ಯಾವ ನಾಯಿಗಳನ್ನ ಸಾಯಿಸಬಹುದು ಅಂತ ನಮ್ಮ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಒಳಗಿರೋ ನಾಯಿಗಳನ್ನ ಸಾಯಿಸಬಹುದು. ಬೇರೆ ಕಡೆಯಿಂದ ಬರೋ ನಾಯಿಗಳಿಗೆ ನಾವು ಜವಾಬ್ದಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮೂರೊಳಗಿದ್ದಂತ ಒಂದು 200-300 ನಾಯಿಗಳನ್ನ ನಾವು ಸಾಯಿಸಿದೀವಿ ಎಂದು ಬಿಳಿಯ ಗಡ್ಡದ ಖಾನ್ ಸಾಹೇಬ ತನ್ನ ಗಡ್ಡ ನೀವಿಕೊಳ್ಳುತ್ತಾ ತನ್ನ ಡಾಗ್ ಎರಾಡಿಕೇಶನ್ ಪ್ರೋಗ್ರಾಮ್ ಅನ್ನು ವಿವರಿಸಿದರು. ಹೇಗೆಲ್ಲ ನಾವು ಡಾಗ್ಗಳನ್ನ ಕಂಟ್ರೋಲ್ ಮಾಡಿದೀವಿ, 300 ಹೇಗೆ ತೆಗ್ದಿದೀವಿ ಅನ್ನೋದನ್ನ ಹೇಳ್ಕೊಂಡು ನಿಮ್ಗೆ ಗೊತ್ತಾ ಹಾಗೆ ಹೀಗೆ ಅನ್ಕೊಂಡು ಕೂತ್ಕೊಂಡ. ಬನ್ನಿ, ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಬ್. ಒಂದು ಸಾರಿ ನೀವು ಪೇಟೆ ಬೀದಿಯಲ್ಲಿ ತಿರುಗಾಡಿದ್ರೆ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡಿ, ಇನ್ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸ್ಬೇಕು ಅಂತ ಹೇಳಿ
ಆಗ ಲೆಕ್ಕ ಸುಳ್ಳು ನಿಂತ್ಕೋ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ದೇಶದಲ್ಲಿ ಇದು ಇದೆ, ನಮ್ಮ ದೇಶದಲ್ಲಿ ಇದು ಇದೆ. ಅರ್ಥ ಆಯ್ತಲ್ಲ? ಮಾಡಿದೀವಿ ಅಂತ ಅಂದ್ಬಿಟ್ಟು ಈಗ ಮೊನ್ನೆ ಎಲ್ಲ ಸಮೀಕ್ಷೆಗಳಾಯ್ತು. ವನ್ಯಜೀವಿ ಸಪ್ತಾಹ ಅಂತ ಆಗುತ್ತೆ. ಆ ವನ್ಯಜೀವಿ ಸಮೀಕ್ಷೆಗಳಾಯ್ತು. ಭಾರತದಲ್ಲಿ ಎಷ್ಟು ಆನೆಗಳಿದಾವೆ, ಎಷ್ಟು ಹುಲಿಗಳಿದಾವೆ, ಎಷ್ಟು ಚಿರತೆಗಳಿದಾವೆ, ಇವೆಲ್ಲ ಸಮೀಕ್ಷೆ ಮಾಡ್ತಾ ಇದ್ದಾರೆ ನಮ್ಮ ಅರಣ್ಯ ಇಲಾಖೆ ಮತ್ತು ಪರಿಸರ ಇಲಾಖೆ ಸೇರ್ಕೊಂಡು. ಅವ್ರು ಹೇಳೋ ಲೆಕ್ಕವನ್ನ ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ಇಷ್ಟು ಹುಲಿಗಳು ಅಭಿವೃದ್ಧಿ ಆಗಿದವೆ, ಇಷ್ಟು ಹುಲಿಗಳು ಸತ್ತೋಗಿದವೆ. ಸಿಕ್ಕಿರೋನು ಹೇಳ್ತೀರಾ, ಸಿಗ್ದಲೇ ಇರೋನು ನೀವೆಲ್ಲ ಹೋಗೋ ಕೆಲವು ನಂಬರ್ ಹಾಕ ಬಂದಿದ್ದೀರಾ? ಇಲ್ಲ, ಕೊಟ್ಟಷ್ಟು ಲೆಕ್ಕವನ್ನು ಒಪ್ಕೋಬೇಕಷ್ಟೇ ನಾವು. ಅರ್ಥ ಆಯ್ತು? ಹಾಗೆ ಇಲ್ಲಿ ನೋಡಿ, ನಿಮ್ಮ ನೌಕರರು ಒಂದೇ ಒಂದು ನಾಯಿ ಕೊಲ್ಲದೆ ನಿಮಗೆ ಸುಳ್ಳು ಹೇಳುತ್ತಿದ್ದಾರೆ. ಇಲ್ಲ ಕಾಲ್ ಸಾಹೇಬ್ರೆ, ನಿಮ್ ನೌಕರರು ನಿಜ ಆಗಿದ್ರೆ 300 ನಾಯಿ ಸತ್ತೋಗಿದ್ರೆ ನಮ್ಮೂರಲ್ಲಿ ಇವತ್ತು 3000 ನಾಯಿ ಯಾಕಿರ್ತಿದ್ದು? ಅವರೆಲ್ಲ ಸುಳ್ಳು ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಟೆಂಡರ್ ಕರ್ಕೊಂಡಿದ್ದಾರೆ ಅಷ್ಟೇ. ನಾಯಿ ಕೊಲ್ತೀವಿ ಸಾರ್, ನಿಮ್ಗೆ ಯಾಕೆ ಇಷ್ಟು ಕೊಟ್ಬಿಡಿ ಸಾರ್ ಅಂತ ಹೇಳಿದ್ದಾರೆ. ಸಾರ್ ಇವತ್ತು ಒಂದು 300 ನಾಯಿ ತೆಗೆದ್ಬಿಟ್ಟು ಸಾರ್ ಇಲ್ಲಿ ಒಂದು 2 ತಿಂಗಳಿಂದ ಅಂತ ಹೇಳಿದಾರೆ ಅಷ್ಟೇ. ಒಂದೊಂದು ನಾಯಿ ಸುತ್ತ ನೀವು ಅದಕ್ಕೆ ಬೆಲೆ ಕೊಡ್ತಿರಲ್ಲ, ಅದಕ್ಕೆ ಲೆಕ್ಕ ಹೇಳಿದ್ದಾರೆ. ಒಂದು ನಾಯಿನೂ ಹೊಂದಿದ್ರೆ ಬೀದಿಯಲ್ಲಿ ಇಷ್ಟೊಂದು ನಾಯಿ ಇರ್ತಿರ್ಲಿಲ್ಲ. ನೋಡಿ, ನೀವೊಂದ್ ಸಾರಿ ಪೇಟೆ ಬೀದಿಯಲ್ಲಿ ತಿರುಗಾಡಿದ್ರೆ ಗೊತ್ತಾಗುತ್ತೆ. ನೀವೊಂದ್ಸರಿ ಪೇಟೆ ಬೀದಿಗೆ ಬಂದು ನೋಡಿ ಯಾವ ರೀತಿ ನಾಯಿಗಳು ಹೆಜ್ಜೆಜ್ಜುಗೊಂದೊಂದು ಬಿದ್ದವೆ ಅಂತ. ಹಾಗಾಗಿ ಒಂದ್ ನಾಯಿ ಸತ್ತೋಗಿಲ್ಲ ಸ್ವಾಮಿ. ಇನ್ನು ಮೇಲೆ ನಾಯಿ ಕೊಂದ್ರೆ ಬಾಲ ತಗೊಂಡು ಬಂದು ತೋರಿಸ್ಬೇಕು ಅಂತ ಹೇಳಿ. ಯಾಕೆ ಅಂದ್ರೆ ನಾಯಿ ಬಾಲವನ್ನ ಕತ್ತರಿಸ್ಕೊಂಡ್ಬಂದು, ಸತ್ತಿರ ನಾಯಿ ಬಾಲವನ್ನ ಕತ್ತರಿಸ್ಕೊಂಡ್ಬಂದು ತೋರಿಸಿ ಮಾತ್ರ ಒಂದು ಲೆಕ್ಕ ಅಂತ ತಗೊಳ್ಳಿ. ಆಗ ಅಟ್ಲೀಸ್ಟ್ ಸಾಯಿಸೋ ಪ್ರಯತ್ನ ಮಾಡ್ತಾರೆ. ಇಲ್ದಲ್ಲೇ ಸುಳ್ಳು ಲೆಕ್ಕವನ್ನೇ ಬರ್ದಿಕ್ತಾರೆ. ಈ ವರ್ಷ ಇಷ್ಟು ನಾಯಿ ಬಂದಿದೀವಿ, ಆ ವರ್ಷ ಇಷ್ಟು ನಾಯಿ ಬಂದಿದ್ವಿ, ಇಷ್ಟು ನಾಯಿನ ಕೊಲ್ಲಿಕ್ಕೆ ಇಷ್ಟು ಖರ್ಚಾಗಿದೆ, ಇಷ್ಟು ಖರ್ಚನ್ನ ನಾವು ಸರ್ಕಾರದಿಂದ ತಗೊಂಡಿದ್ವಿ. ಬರೀ ಇಂಡೆಂಟ್ ಅಷ್ಟೇ ಬಿಲ್ ಮಾಡಿಸ್ಕೊಂತಾರೆ ಹೊರತು ಒಂದು ಕೆಲಸ ಆಗಿರೋದಿಲ್ಲ. ಮೂಡಿಗೆರೆ ಒಳಗೆ ಇನ್ನೂ ತುಂಬಾ ಕಂತ್ರಿ ನಾಯಿಗಳು ಇರೋದು ನಿಜ. ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ. ಅವೆಲ್ಲ ಇಲ್ಲಿ ನಾಯಿಗಳಲ್ಲ, ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು. ಲಾರಿಯಲ್ಲಿ ನಾಯಿಗಳನ್ನ ತುಂಬಿಕೊಂಡು ಬಂದು ಇಲ್ಲಿ ರಾತ್ರಿ ಬಿಟ್ಟು ಹೋಗಿದ್ದಾರೆ. ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ಲ. ಅದಕ್ಕೆ ನಾಯಿ ಕಾಟ ವಿಪರೀತ ಅಂತ ಆದ ಕೂಡಲೇ ಲಾರಿಯಲ್ಲಿ ತುಂಬಿಸಿ ತಂದು ಎಲ್ಲಾದರೂ ಬಿಟ್ಬಿಡ್ತಾರೆ ನೋಡಿ. ಹಾಗಾಗಿ ಹೌದು ಸ್ವಾಮಿ, ನೀವ್ ಹೇಳ್ತಿರೋದನ್ನ ಸುಳ್ಳು ಅಂತ ನಾನೇ ಕೇಳೋದಿನ್ನ. ಊರು ತುಂಬಾ ನಾಯಿಗಳಿರೋದು ನಿಜ, ಆದ್ರೆ ಅವ್ಯಾವ ನಮ್ಮೂರಿನ ನಾಯಿಗಳಲ್ಲ. ಎಲ್ಲ ಉತ್ತರ ರೆಡಿ ಮಾಡ್ಕೊಂಡು ನಮ್ಮ ಪುಣ್ಯಾತ್ಮ ನೋಡಿ. ಅವ್ಯಾವ ಕೂಡ ಮೂಡಿಗೆರೆ ಒಳಗೆ ತುಂಬಾ ಕಂತ್ರಿ ನಾಯಿಗಳಿರೋದು ನಿಜ ಸ್ವಾಮಿ. ಆದ್ರೆ ಕಾರಣ ಹೇಳ್ತೀನಿ ಕೇಳಿ, ಅವ್ಯಾವ ನಮ್ಮ ನಾಯಿ ಅಲ್ಲ, ಅವೆಲ್ಲ ಇಲ್ಲಿ ನಾಯಿಗಳಲ್ಲ, ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆಗಿದವೆ. ನಾಯಿಗಳು ಕೂಡ ಊರಿಗೆ ಏನಾಗ್ತವೆ, ಎಕ್ಸ್ಪೋರ್ಟ್ ಆಗ್ತವೆ. ಇದನ್ನ ಕೇಳಿದ್ವಿ ನಾವು. ಯಾವ್ದನ್ನ? ಕೋತಿಗಳ ಕಾಟ ಜಾಸ್ತಿ ಆದಾಗ ಹಿಡಿದುಬಿಟ್ಟು ತಗೊಂಡೋಗಿ ಕಾಡಿಗೆ ಬಿಟ್ಟು ಬರೋದು ನೋಡಿದ್ವಿ. ನಾಯಿಗಳು ತುಂಬಿಕೊಂಡು ಬೇರೆ ಊರಿಗೆ ಬಿಟ್ಕೊಟ್ಟಿರೋ ಇತಿಹಾಸವನ್ನು ನೋಡಿಲ್ಲ. ಆದ್ರೆ ನಾಯಿಗಳ ಸಂತಾನಹರಣ ಚಿಕಿತ್ಸೆ ಮಾಡಿ ಬಿಡ್ತಾರೆ, ಅದಂತೂ ಗೊತ್ತು. ಅರ್ಥ ಆಯ್ತು? ಬನ್ನಿ. ಹಾಗಾಗಿ ಲಾರಿಯಲ್ಲಿ ನಾಯಿಗಳನ್ನ ತುಂಬಿಕೊಂಡು ಬಂದು ಇಲ್ಲಿ ರಾತ್ರಿ ಬಿಟ್ಟು ಹೋಗಿದ್ದಾರೆ. ಯಾಕೆಂದ್ರೆ ನಾಯಿಯನ್ನ ಕೊಲ್ಲೋ ಹಾಗಿಲ್ಲ, ಒಂದು ಧರ್ಮ. ಇಲ್ಲ ರೀ, ಕೆಲಸ ಮಾಡ್ತಾ ಇದೆ, ಧರ್ಮ ಕೆಲಸ ಮಾಡ್ತಾ ಇದೆ. ನಾಯಿಯನ್ನ ಕೊಲ್ಲೋಂಗಿಲ್ಲ. ಯಾಕಂದ್ರೆ ನಾಯಿ ಯಾರಿಗೆ ಸಮಾನ? ದತ್ತಾತ್ರೇಯನಿಗೆ ಸಮಾನ. ಗೊತ್ತಿರ್ಬೇಕು ನಿಮ್ಗೆ. ದತ್ತಾತ್ರೇಯ ದೇವರಿಗೆ ನಾಯಿ ಬಹಳ ಪ್ರೀತಿ. ದತ್ತಾತ್ರೇಯ ವಿಷ್ಣುವಿನ ಅಂಶ. ಹಾಗಾಗಿ ನಾಯಿಯನ್ನ ನಾರಾಯಣ ಅಂತೀವಿ. ಅರ್ಥ ಆಯ್ತಲ್ಲ? ವಿಷ್ಣುವಿನ ಸ್ವರೂಪದಲ್ಲಿ ನೋಡೋದ್ರಿಂದ ನಾಯಿಯನ್ನ ಸಾಕ್ತೀವಿ ಹೊರತು ನಾಯಿಯನ್ನ ಕೊಲ್ಲೋದಿಲ್ಲ. ನಾಯಿ ಮನೇಲಿ ಸತ್ತೋದ್ರೆ ಅದನ್ನ ತಗೊಂಡೋಗಿ ಎಸೆಯಲ್ಲ, ಬದಲಾಗಿ ಏನ್ ಮಾಡ್ತೀವಿ? ಮುಚ್ಚುತ್ತೀವಿ, ಸಂಸ್ಕಾರ ಮಾಡ್ತೀವಿ. ಇದರ ಅರ್ಥ ನಾಯಿ ಕೂಡ ಗೌರವಾನ್ವಿತವಾಗಿ ನೋಡುವಂತ ಪ್ರಾಣಿ. ಹಾಗಾಗಿ ಕೊಲ್ಲಬಾರದು ಅನ್ನುವಂತ ನಂಬಿಕೆ ಇರುವಂತ ಹಿಂದೂಗಳು ಏನ್ ಮಾಡ್ತಾರೆ, ತಮ್ಮೂರಲ್ಲಿ ಜಾಸ್ತಿ ನಾಯಿ ಆದಾಗ ಲಾರಿ ತುಂಬಿಕೊಂಡು ಬಂದು ರಾತ್ರಿ ಸುರಿದು ಹೋಗ್ತಾವ್ರೆ. ಇದಕ್ಕೆ ನಾನೇನ್ ಮಾಡ್ಲಿ ಅಂದ್ರ ಅರ್ಥ, ಇದಕ್ಕೆ ಮುಸಲ್ಮಾನರು ಕಾರಣ ಅಲ್ಲ, ಹಿಂದೂಗಳು ಕಾರಣ. ಶುರು ಮಾಡ್ತಾರೆ. ಒಂದು ಸಣ್ಣ ನಾಯಿ ಪ್ರೋಗ್ರಾಮ್ ಎಲ್ಲಿವರೆಗೂ ಹೋಗ್ತಾ ಇದೆ? ಹಿಂದೂ ಮುಸ್ಲಿಂ ಗಲಾಟೆ ತನಕ ಹೋಗ್ತಾ ಇದೆ. ಅರ್ಥ ಆಯ್ತು? ಬನ್ನಿ. ಅವರ ಧರ್ಮದ ನೋಡಿ, ಹೆಸರು ಹೇಳಲ್ಲ. ಏನ್ ಹೇಳ್ದ ಅವನು? ಅವರ ಧರ್ಮದ ಪ್ರಕಾರ, ಹಿಂದೂ ಧರ್ಮ ಅಂತ ಹೇಳಲ್ಲ. ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ಲ. ಎಸ್, ಒಪ್ಕೊಂತೀವಿ ನಾವು ಅದನ್ನ. ಹೌದಲ್ಲ? ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಎಲ್ಲ ಧರ್ಮನೂ ಒಪ್ಕೊಂಡಿದೆ. ಹಾಗೆ ಅದಕ್ಕೆ ನಾಯಿ ಕಾಟ ವಿಪರೀತ ಆದ ಕೂಡಲೇ, ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದ ಕೂಡಲೇ ಆ ನಾಯಿಗಳನ್ನೆಲ್ಲ ತುಂಬಿಸ್ಕೊಂಡು ತಂದು ಎಲ್ಲ ಸುರಿದು ಹೋಗ್ತಾರೆ. ಹಂಗೆ ನಮ್ಮೂರಲ್ಲೂ ಒಂದ್ 4 ರೋಡ್ ಸುರಿದು ಹೋಗವ್ರೆ. ಊರು ತುಂಬಾ ಇರೋವೆಲ್ಲ ಬೇರೆ ಬೇರೆ ಸುಂದರವಾದ ನಾಯಿಗಳು. ನಮ್ಮೂರಲ್ಲಿ ಅಂತ ನಾಯಿ ಇರಲಿಲ್ಲ. ಉತ್ತರ ಕೊಟ್ಟ. ಸರ್ಕಾರಕ್ಕೆ ಯಾಕೆ ನೀವು ಕಂಪ್ಲೇಂಟ್ ಮಾಡಬಾರ್ದು? ಹೌದಾ? ಈ ಸತ್ಯನ ಬರ್ದಾಕಿ ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡಿ. ನೋಡಿ ಸ್ವಾಮಿ, ಪಕ್ಕದ ಊರಿನಲ್ಲಿರೋ ಬೇರೆ ಬೇರೆ ಎಲ್ಲ ಬಂದು ತಂದು ಊರಿಗೆ ನಾಯಿಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಿ. ಆಕ್ಷನ್ ತಗೊಂತಾರೆ. ನಾನು ಆಕ್ಷನ್ ತಗೊಂಡೇ ಬಿಡ್ತಿದ್ದೆ. ಆದ್ರೆ ಇವನ್ನೆಲ್ಲ ಯಾರು ನೋಡಿದ್ದಾರೆ? ಏನ್ ದಾಖಲೆ ಇದೆ? ಯಾರು ಸಾಕ್ಷಿ ಹೇಳ್ತಾರೆ?
ಎಲ್ಲ ರಾತ್ರಿ ನಡೆಯೋ ಕೆಲಸ. ಸ್ವಾಮಿ ನಾನೇ ಸುಮ್ಮನೆ ಇದ್ನಾ? ನಾನು ಕೂಡ ಕಂಪ್ಲೇಂಟ್ ತಗೊಂಡ್ಬಿಟ್ಟು ಚಾರ್ಜ್ ಮಾಡ್ಬಿಟ್ಟು ಏನಾದ್ರೂ ಒಂದು ಆಕ್ಷನ್ ತಗೊಂಡ್ಬಿಡ್ತಿದ್ದೆ. ಆದ್ರೆ ಇದನ್ನ ನಾನು ಸರ್ಕಾರಕ್ಕೆ ಬರೆದ ತಕ್ಷಣ ಸರ್ಕಾರ ಹೇಳುತ್ತೆ, ಹೌದಾ ಆ ಲಾರಿ ನಂಬರ್ ಹೇಳಿ ಅಂತಾರೆ, ಆ ಲಾರಿಯಲ್ಲಿ ಎಷ್ಟು ಜನ ಬಂದಿದ್ರು ಅಂತ ಕೇಳ್ತಾರೆ, ಮತ್ತು ಆ ಲಾರಿ ಯಾವ ಡಿಸ್ಟ್ರಿಕ್ಟ್ ಸೇರಿದ್ದು ಅಂತ ಕೇಳ್ತಾರೆ, ನಿಮ್ಗೆ ಯಾವ ಅರ್ಧ ಊರಿನ ಮೇಲೆ ಅನುಮಾನ ಇದೆಯಾ ಅಂತ ಕೇಳ್ತಾರೆ. ಆ ಊರು ಸುಮ್ಮನೆ ಬಿಡ್ತಾರ ನನ್ನ? ಅಥವಾ ಆ ಲಾರಿ ನಂಬರ್ ನನಗೆ ಗೊತ್ತಾ? ಎಷ್ಟೊತ್ತಲ್ಲಿ ಬಂದು ಎಂತೆಂತ ಲಾರಿ ಎಂತೆಂತ ನಾಯಿ ಸುಳ್ತವ್ರೆ, ಕರಿ ನಾಯಿ ಎಷ್ಟು, ಕೆಂಪು ನಾಯಿ ಎಷ್ಟು, ಬಿಳಿ ನಾಯಿ ಎಷ್ಟು, ಮಿಕ್ಸ್ ನಾಯಿ ಎಷ್ಟು, ನಾನು ಹೆಂಗ್ ಲೆಕ್ಕ ಹಾಕಣ? ಯಾಕೆಂದ್ರೆ ಮೊದ್ಲೇ ನೋಡಿದೀವಿ, ಕೋರ್ಟ್ ಅಂತ ಏನ್ ಕೇಳುತ್ತೆ? ಸಾಕ್ಷಿ ಕೇಳುತ್ತೆ, ಯಾವ್ದ್ರಲ್ಲಿ ಕುಯ್ದಾ ಅಂತ ಕೇಳುತ್ತೆ. ಅದಕ್ಕೆ ಇಷ್ಟೊಂದು ಕುಯ್ಯೋ ವಸ್ತುಗಳನ್ನ ತೋರಿಸ್ತೀವಿ. ಇನ್ ನಾಯಿಗಳು ಅಂದಾಗ ಸಣ್ಣ ನಾಯಿ ಎಷ್ಟಿದ್ದು, ದೊಡ್ಡ ನಾಯಿ ಎಷ್ಟಿದ್ದು, ಹೆಣ್ಣ ಎಷ್ಟಿದ್ದು, ಗಂಡ ಎಷ್ಟಿದ್ದು, ಕರಿ ನಾಯಿ ಎಷ್ಟಿದ್ದು, ಬಿಳಿ ನಾಯಿ ಎಷ್ಟಿದ್ದು, ಹಿಂಗೆಲ್ಲ ಲೆಕ್ಕ ಕೊಟ್ಕೊಂಡು ಕುತ್ಕೊಳಕ್ ಆಗುತ್ತಾ ಸ್ವಾಮಿ ನಾನು? ಇವೆಲ್ಲ ಬೆಳಿಗ್ಗೆ ಹೊತ್ತಾದ್ರೆ ಹಿಡಿದ್ಬಿಡ್ತಿದ್ದು. ಇವೆಲ್ಲ ಎಲ್ಲಿ ನಡೀತವೆ? ರಾತ್ರೋರಾತ್ರಿ ನಡೆಯೋ ಕೆಲಸ. ಗೊತ್ತಾಗೋದಿಲ್ಲ ಸ್ವಾಮಿ. ಅವರ ಅಹಿಂಸೆಗೆ ಬೆಂಕಿ ಹಾಕಲಿ. ನಿನ್ನೆ 7 ಜನಕ್ಕೆ ಸುಮಾರು ದನಗಳಿಗೆ ಹುಚ್ಚು ನಾಯಿ ಕಚ್ಚಿದೆಯಂತೆ. ನೀವು ಕಂಪ್ಲೇಂಟ್ ಕೊಡದಿದ್ರೆ ಬೇಡ, ನಿಮಗೆ ಗ್ಯಾರಂಟಿ ಗೊತ್ತಿದ್ದರೆ ಹೇಳಿ, ನಾನು ಪತ್ರಿಕೆಯಲ್ಲಿ ಬರೆಯುತ್ತೇನೆ. ಆಯ್ತು, ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ, ಅಂತದ್ದೇನಾದ್ರು ಸಮಸ್ಯೆ ಇದ್ರೆ ಖಂಡಿತ ನನ್ಗೊಂದು ಮಾಹಿತಿಯನ್ನು ಕೊಡಿ. ಅವ್ರ ಹಿಂಸೆಗೆ ಬೆಂಕಿ ಬೀಳಿ. ಯಾಕೆಂದ್ರೆ ಅಹಿಂಸೆ ಹಿಂಸೆ ನನಗೇನು ಮುಖ್ಯ ಅಲ್ಲ, ಸಮಸ್ಯೆ ಬಗೆಹರಿಬೇಕಷ್ಟೇ. ನೋಡಿ, ನಿನ್ನೆ ಸುಮಾರು 7 ಜನಕ್ಕೆ ಹುಚ್ಚುನಾಯಿ ಕಚ್ಚಿದೆಯಂತೆ, ಸುಮಾರು ದನಗಳಿಗೆ ಹುಚ್ಚುನಾಯಿ ಕಚ್ಚಿದೆಯಂತೆ. ಈ ರೀತಿ ಊರು ತುಂಬಾ ಹುಚ್ಚುನಾಯಿ ಕಚ್ಕೊಂಡು ಓಡಾಡ್ತಾ ಇದ್ರೆ ಜನ ಎಲ್ಲ ಹುಚ್ಚು ಹಿಡಿದು ತಿರ್ಗಾಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಿಮಗೆ ಖಂಡಿತ ಮಾಹಿತಿ ಗೊತ್ತಿದ್ದು ಯಾವ್ದೋ ಲಾರಿ ತಂದು ಸುರಿತಾವ್ರೇನೋ ಗೊತ್ತಿದ್ರೆ ಹೇಳಿ, ನಾನ್ ಪತ್ರಿಕೆಯಲ್ಲಿ ಬರೆದು ಇಂಥದ್ದೊಂದು ಅನಿಷ್ಟ ಇದೆ ಅಂತ ಜಗತ್ತಿಗೆ ಪರಿಚಯ ಮಾಡಿಸ್ತೀನಿ. ಆಗುತ್ತಾ? ಗೊತ್ತಿತ್ತಾಗುತ್ತೆ ನೋಡಿ.
ಬನ್ನಿ